Hi my dear students, welcome to the video class. So in this video I will continue the remaining functions, some standard functions. So I will explain now. So the 10th functions. In last video I have explained so many functions. So continuation part, the 10th function. So we discuss. So what is that? Unit step function or greatest integer function. The word itself says greatest integer function or unit step function ಅಂತ ಹೇಳ್ತೀವಿ. ಸೊ ಏನಿದು ಫಂಕ್ಷನ್, ಏನು ಕ್ಯಾರೆಕ್ಟರ್ ಫಂಕ್ಷನ್ ಇದು ಅಂತಂದರೆ, ಸೊ ನೋಡಿ, ಸೊ ಇದರ ಶಾರ್ಟ್ ಫಾರ್ಮ್ ನಾವು ಇದನ್ನು ಗಿಫ್ ಅಂತ ಹೇಳ್ಬೋದು. ಸೊ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ, ಗಿಫ್ ಅಂತ. ಸೊ ದ ಗ್ರಾಫ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇಸ್ ದಿಸ್ ಒನ್. ಓಕೆ, ಸೊ ದಿಸ್ ಇಸ್ ಸಿಂಬಾಲಿಕಲಿ ರಿಟರ್ನ್ ಆಸ್ ಸೊ y ಇಸ್ ಈಕ್ವಲ್ ಟು ಸೊ ಬಾಕ್ಸ್. ಸೊ ಈ ರೀತಿ ಬಾಕ್ಸ್ ಹಾಕ್ತೀವಿ, ಸೊ ಒಳಗಡೆ ಎಕ್ಸ್ ಅಂತ ಬರೀತೀವಿ. ಓಕೆ, ಸೊ ಈ ರೀತಿ ಬರೆದ್ರೆ ಅದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಅರ್ಥ. ಸೊ ದಿಸ್ ಫಂಕ್ಷನ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್ ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಹೌದು, ಏನಿದೆ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಒನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ರೀತಿ ಸಿಂಬಲ್. ಓಕೆ, ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ ಹಿಯರ್, ಸೊ ದಿಸ್ ಬಾಕ್ಸ್ ಒಳಗೆ ಇನ್ಸೈಡ್ ಏನು ಎಕ್ಸ್ ಬರ್ದಿನಲ್ಲ, ಸೊ ದಿಸ್ ರಿಪ್ರೆಸೆಂಟ್ಸ್ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬರ್ದೆ ನೋಡಿ. ಸೊ ದಿಸ್ ಒನ್ ರಿಪ್ರೆಸೆಂಟ್ಸ್ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಅಂತ. ಅಂದರೆ ಏನಿದೆ ಇಂಟಿಗ್ರಲ್ ವ್ಯಾಲ್ಯೂ ನೋಡಿ, ಇದು ಒಂದು ಕಂಪ್ಲೀಟ್ ವರ್ಡೇ ಹೇಳುತ್ತೆ ನಮಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ. ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಗ್ರಾಫ್, ಸೊ ದರ್ ಇಸ್ ಎ ಗ್ರಾಫ್ ಓನ್ಲಿ ಎಟ್ ಇಂಟಿಗ್ರಲ್ ಪಾಯಿಂಟ್ಸ್. ಸೊ ನೋಡಿ, ಇಂಟಿಗ್ರಲ್ ಪಾಯಿಂಟ್ಸಲ್ಲಿ ನಿಮಗೆ ಏನಾಗಿದೆ, ನಿಮಗೆ ಗ್ರಾಫ್ ಇದೆ ನಮಗೆ ನೋಡಿ. ರೇಂಜ್ ಅಂದಮೇಲೆ ಏನಾಗ್ತದೆ, ಸೊ ರೇಂಜ್ ಅಂತ ಹೇಳಿದೆ ನಾನು ಆಲ್ರೆಡಿ. ನಿಮಗೆ ವೈ ಆಕ್ಸಿಸ್ ನೋಡಬೇಕು, ಡೊಮೈನ್ ಅಂದ ತಕ್ಷಣ ಎಕ್ಸ್ ಆಕ್ಸಿಸ್ ನೋಡಬೇಕು. ಹೌದಾ? ಸೊ ನೋಡಿ, ಅಬ್ಸರ್ವ್ ಮಾಡಿ, ಈಗ ಎಕ್ಸ್ ಆಕ್ಸಿಸ್ ಡೊಮೈನ್. ಸೊ ದಿಸ್ ಫಂಕ್ಷನ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್. ಸೊ ಇಟ್ ಕ್ಲಿಯರ್ಸ್ ದ್ಯಾಟ್ ದ ಡೊಮೈನ್ ಆಫ್ ದಿಸ್ ಫಂಕ್ಷನ್ is real number. Okay, one thing is clear. So this function is defined for every real number. But what about range? So range ಅಂತ ಬಂದಾಗ, ಸಪೋಸ್ ಕೋಡೊಮೈನ್ ಅಂತ ನೋಡಬೇಕಾದ್ರೆ ನಾವು y ಆಕ್ಸಿಸ್ ನ ನೋಡಬೇಕು. ಅಬ್ಸರ್ವ್ ಮಾಡಿ. ಸೊ y ಆಕ್ಸಿಸ್ ಅಲ್ಲಿ ಸೊ ಎಲ್ಲಿ ನಿಮಗೆ ಗ್ರಾಫ್ ಇದೆ ಅಂತ, ಯಾವ ಪಾಯಿಂಟ್ ಅಲ್ಲಿ ಗ್ರಾಫ್ ಇದೆ, ಸೊ ಕಂಪ್ಲೀಟ್ ಏನಾದರೂ ಗ್ರಾಫ್ ಇದೆ ನೋಡಿ. ಸೊ ಕರ್ವ್ ಏನಾದರೂ ಕಂಪ್ಲೀಟ್ ಇದೆ, ಕಂಟಿನ್ಯೂಸ್ ಆಗಿದೆನಾ ಇಲ್ಲ, ಮತ್ತೆ ಡಿಸ್ಕಂಟಿನ್ಯೂಸ್ ಆಗಿದೆ ನೋಡಿ. ಇಲ್ಲಿ ಗ್ಯಾಪ್, ಸೊ ಗ್ಯಾಪ್ ವೈಸ್ ಹೋಗ್ಬಿಟ್ಟಿದೆ ನಿಮ್ಮ ಫಂಕ್ಷನ್. ಅಂದರೆ ಇಮೇಜ್ಗಳು ಏನಾಗಿದೆ, ನಿಮಗೆ ಇದಿಷ್ಟು ಗ್ಯಾಪ್ ಇದೆ, ಅದು ಕಂಟಿನ್ಯೂಸ್ ಇಲ್ಲ. ಸೊ ಹಾಗಾಗಿ ಸೊ ಒನ್ ಅನ್ನೋ ನಂಬರಲ್ಲಿ ಏನಾಗಿದೆ ನೋಡಿ, ಸೊ ಇಷ್ಟಿದೆ ಗ್ರಾಫ್ ಇದೆ. ಮತ್ತು 2 ಅನ್ನೋ ನಂಬರ್ ಅಷ್ಟೇ ಗ್ರಾಫ್ ಇದೆ. 3 ಅನ್ನೋ ನಂಬರಲ್ಲಿ ಮಾತ್ರ ಏನಾಗಿದೆ ನಿಮ್ಮ ಗ್ರಾಫ್, 4 ಅಲ್ಲಿ ಗ್ರಾಫ್. ಹಾಗಾದರೆ ವಾಟ್ ಈಸ್ ದ ರೇಂಜ್? ಸೊ ವಾಟ್ ಈಸ್ ದ ರೇಂಜ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್? ಇಟ್ ಮೀನ್ಸ್ ದ ರೇಂಜ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಝೆಡ್ ಅಂತ ಹೇಳ್ತೀವಿ. ಅದಕ್ಕೆ ಹೇಳಿದ್ವಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ, ಕಲೆಕ್ಷನ್ ಆಫ್ ಇಂಟೀಜರ್ಸ್. ಸೊ ಓನ್ಲಿ ದಿಸ್ ಮಷಿನ್ ಪ್ರೊಡ್ಯೂಸ್ ಓನ್ಲಿ ಇಂಟೀಜರ್. ಸೊ ಈ ಮಷಿನ್ ನೀವು ಏನೇ ರಿಯಲ್ ನಂಬರ್ ಹಾಕಿದ್ರು ಕೂಡ, ಸೊ ಇದು ಪ್ರೊಡ್ಯೂಸ್ ಮಾಡುವಂಥದ್ದೇನು, ಓನ್ಲಿ ಇಂಟೀಜರ್. ಸೊ ಹಾಗಾಗಿ ಯಾವುದೇ ರಿಯಲ್ ನಂಬರ್ ನಿಮ್ಮ ಮಷಿನಿಗೆ ಕೊಡಿ, ಈ ಮಷಿನ್ ಕೊಡೋದು ಒಂದೇ ಔಟ್ಪುಟ್ಟು. ಸೊ ದಟ್ ಈಸ್ ಇಂಟೀಜರ್. ಸೊ ವಾಟ್ ಎವರ್ ಇಟ್ ಮೇ ಬಿ, 1 2 3 4 -1 -3 -100 -420 +420 ವಾಟ್ ಎವರ್. ಓಕೆನಾ? ಸೊ ಏನೇ ರಿಯಲ್ ನಂಬರ್ ಕೊಟ್ಟರು ಕೂಡ ನಿಮಗೆ ಬರೋದೇನೋ ಓನ್ಲಿ ಇಂಟೀಜರ್ ಮಾತ್ರ ಬರುತ್ತೆ. ಹಾಗಾಗಿ ದ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಈಸ್ ಡೊಮೈನ್. ಸೊ ದ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಈಸ್ ಡೊಮೈನ್ ಆಫ್ ಎಫ್ ಇಸ್ ಈಕ್ವಲ್ ಟು ವಾಟ್, ರಿಯಲ್ ನಂಬರ್. ದೆನ್ ವಾಟ್ ಅಬೌಟ್ ರೇಂಜ್? ಸೊ ರೇಂಜ್ ಇಸ್ ಈಕ್ವಲ್ ಟು ಇಂಟೀಜರ್ಸ್, ಝೆಡ್ ಅಂತ ಹೇಳ್ತೀವಿ. ಹೌದು, ಝೆಡ್. ಸೊ ಈ ಮಷಿನ್ ಓನ್ಲಿ ಝೆಡ್ ಅನ್ನು ಮಾತ್ರ ನನಗೆ ಕೊಡ್ತದೆ, ನೀವು ಏನೇ ನಂಬರ್ ಹಾಕಿದ್ರು ಕೂಡ. ಹಾಗಾಗಿ ಗ್ರಾಫ್ ಏನಾಗಿದೆ, ನಮಗೆ ಓನ್ಲಿ ಇಂಟೀಜರ್ ಪಾಯಿಂಟ್ಸಲ್ಲಿ ಮಾತ್ರ ನಮಗೆ ಏನಾಗಿದೆ ಗ್ರಾಫ್ ಬರ್ತಾ ಇದೆ ನಮಗೆ. ದಿಸ್ ಇಸ್ ಅ ಕ್ಯಾರೆಕ್ಟರ್, ಸ್ಪೆಷಲ್ ಕ್ಯಾರೆಕ್ಟರ್. ಸೊ ಹಾಗಾದರೆ ಸೊ ವ್ಯಾಲ್ಯೂ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್, ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗ್ರಾಫ್ ನೋಡ್ಬಿಟ್ಟು ಗೊತ್ತಾಗ್ತದೆ ನಿಮಗೆ. ಸೊ ಇಲ್ಲಿ ನೋಡಿ, ಸೊ ವಾಟ್ ಈಸ್ 0 ಕೊಟ್ಟಾಗ ಏನಾಗ್ತದೆ, 0ನೇ ಬರ್ತದೆ. ಹೌದಾ, 0.0ನೇ ಇದೆ. ವಾಟ್ ಅಬೌಟ್ 0.1 0.2 0.3 0.5 0.99999 ಅಪ್ ಟು 0.99, ನೀವು ವಾಟ್ ಎವರ್ ದ ವ್ಯಾಲ್ಯೂ ನೀವು ಏನಾದರೂ ಕೊಡಿ. ಸೊ ನಿಮಗೆ ಶ್ಯಾಡೋನೇ ಇಲ್ಲ. ಬಟ್ ಎಕ್ಸಾಕ್ಟ್ಲಿ 1 ಕೊಟ್ಟಾಗ ಏನಾಗ್ಬಿಡುತ್ತೆ, 1ಗೆ ಶ್ಯಾಡೋ ಇದೆ ನೋಡಿ, ಕಂಪ್ಲೀಟ್ 1. ಹಾಗಾದರೆ ಈಗ ನೀವು ಇಲ್ಲಿ 0 ಕೊಟ್ಟರೆ, ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 0 ಇಸ್ ವಾಟ್, 0. ವಾಟ್ ಅಬೌಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 0.5? ಇಟ್ ಇಸ್ ಆನ್ಸರ್ ಇಸ್ ಆಲ್ಸೋ 0. ಇದು ಕೂಡ 0ನೇ. ಓಕೆನಾ? 0ನೇ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ನೀವು ಈ ಥರ ನೋಡ್ಬೋದು. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 0.999. ಸೊ ಇದು ಕೂಡ ಹಾಕಿದ್ರು ನಿಮ್ಗೆ ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ. 0.99 ವೆರಿ ನಿಯರೆಸ್ಟ್. ಬಟ್ 1 ಹಾಕಿದಾಗ ಏನಾಗ್ಬಿಡ್ತದೆ, ನನಗೆ 1 ಬಂದ್ಬಿಡ್ತದೆ. ಬಟ್ ಅದೇ ಎಕ್ಸಾಕ್ಟ್ಲಿ 2 ಹಾಕಿ ನೋಡೋಣ. 2 ಹಾಕಿದಾಗ ಏನು ಬಂದ್ಬಿಡುತ್ತೆ ನೋಡಿ, ವ್ಯಾಲ್ಯೂ ಇಲ್ಲ, ಫಂಕ್ಷನ್ ಮಾಡಿದ್ದೀನಿ. ಸೊ ಡೈರೆಕ್ಟ್ 2ಗೆ ಡಾಟ್ ಇಟ್ಟಿದ್ದೀನಿ. ಅದು 3 ಹಾಕಿದಾಗ ಏನಾಗುತ್ತೆ, 3 ಬಂದ್ಬಿಡ್ತದೆ ಡೈರೆಕ್ಟಾಗಿ. ಅಂದರೆ ಸೊ ಫಾರ್ ಇಂಟೀಜರ್ ಪ್ರಾಪರ್ಟಿ ಬರ್ತೀನಿ ನೋಡಿ, ನೋಟ್ ಅಂತ ಬರ್ತಿದ್ದೀನಿ ನನಗೆ. ಸೊ ಗ್ರೇಟೆಸ್ಟ್ ಇಂಟೀಜರ್ ದಿಸ್ ಒನ್. ಸೊ ದಿಸ್ ವ್ಯಾಲ್ಯೂ ಈಸ್ ಎಕ್ಸ್. ಆ್ಯಸ್ ಇಟ್ ಈಸ್ ಎಕ್ಸ್ ಬರಬೇಕು ಅಂತಂದರೆ ಆ ಎಕ್ಸ್ ಏನಾಗಿರಬೇಕು, ಕಂಪ್ಲೀಟಾಗಿ ಝೆಡ್ ಇರಬೇಕು. ಆ ಝೆಡ್ ಇದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ಆ್ಯಸ್ ಇಟ್ ಈಸ್ ವ್ಯಾಲ್ಯೂ ಬರ್ತದೆ. ಹಾಗಾಗಿ ಸೊ ಫಾರ್ ಎಕ್ಸಾಂಪಲ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 100, ಆನ್ಸರ್ ಏನು 100 ಅಂತ. ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ -5, ದ ಆನ್ಸರ್ ಏನು
minus 5. ಹೌದಾ? ಅದೇ ಥರ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 2 ಕೊಟ್ಟರೆ ಏನು ಬರ್ತದೆ ನಿಮಗೆ 2 ಆ್ಯಸ್ ಇಟ್ ಈಸ್. ಅಂದರೆ ಏನು ಇಂಟಿಜರ್ ಕೊಡ್ತೀರ ಅದೇ ಇಂಟಿಜರ್ ಏನಾಗುತ್ತೆ ನಮಗೆ ಔಟ್ಪುಟ್ ಬರ್ತದೆ, ಹೊರಗಡೆ ಬರ್ತದೆ. ಹೌದಾ? ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 5 is what is 5. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 6 is what 6. ಈ ರೀತಿ. ಬಟ್ ಸೊ ಇವೆಲ್ಲ ಒನ್ ವೇ ಆಯಿತು. ಸೊ ಹಾಗಾದರೆ ವಾಟ್ ಅಬೌಟ್ ನಾನ್ ಇಂಟಿಜರ್? ವಾಟ್ ಅಬೌಟ್ ನಾನ್ ಇಂಟಿಜರ್ ನಂಬರ್? ಸಪೋಸ್ ನಾನ್ ಇಂಟಿಜರ್ ಇದ್ದರೆ ಹೇಗೆ? ನಾನ್ ಇಂಟಿಜರ್ ಅಂದರೆ ಯಾವ ಥರ ಹೇಳಿದ್ನಲ್ಲ ಆಲ್ರೆಡಿ. ಸೊ ಸಪೋಸ್ 1 ಇದೆ, ಸೊ 1 to 2. ಸೊ ಇನ್ ಬಿಟ್ವೀನ್ 1 to 2, 1 ಆಗ್ತಾ 1 ಬರ್ತದೆ, 2 ಆಗ್ತಾ 2 ಹೋಗುತ್ತೆ. ನೋಡಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಹೌದಾ? ಬಟ್ ವಾಟ್ ಅಬೌಟ್ 1.5? ಸೊ 1.5 ಹಾಕ್ತಾ ಕೂಡ ನಿಮ್ಗೆ ಏನಾಗುತ್ತೆ ಗ್ರಾಫ್ ನೋಡಿ 1ಗೆ ಹೋಗಿದೆ ಶಾಡೋ. ಬಟ್ ಅದೇ 1.6 ಹಾಕಿದ್ರೆ ಕೂಡ ಏನಾಗ್ತದೆ 1ಗೆ ಹೋಗಿದೆ. ಅಪ್ ಟು 1.999 ಹಾಕಿದ್ರೆ ಕೂಡ ಏನಾಗ್ತದೆ 1ಗೆ ಹೋಗಿದೆ. ಹೌದಾ? ಹಾಗಾದ್ರೆ ಇನ್ ಬಿಟ್ವೀನ್ ದಿಸ್ ಮೀನ್ಸ್ ವಾಟ್ ಇಟ್ ಮೀನಿಂಗ್ ಈಸ್, ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 1.999, ದ ಆನ್ಸರ್ ಈಸ್ 1. ಅಂದರೆ ದಿಸ್ ವ್ಯಾಲ್ಯೂ ಈಸ್ 1.999 ಫಾರ್ ದಿಸ್ ನಂಬರ್. ಸೊ ವೆರಿ ನಿಯರೆಸ್ಟ್ ಆಗಿರುವಂಥ ಇಂಟೀಜರು ಮತ್ತು ಇದಕ್ಕೆ ಲೆಸ್ಸರ್ ಇರಬೇಕು. ಈ 1.999 ಇದೆಲ್ಲ ಅದಕ್ಕೆ ಲೆಸ್ ದನ್ ಇಂಟೀಜರ್ ಇರಬೇಕು ಮತ್ತು ಇದಕ್ಕೆ ನಿಯರೆಸ್ಟ್ ಆಗಿರುವಂಥ ಇಂಟೀಜರ್ ಎರಡೂ ಇರಬೇಕು. ಸೊ ಎರಡು ಅಂತಂದರೆ ಯಾವ್ದು ಬರುತ್ತೆ ನಮಗೆ? ಸೊ 1 ಬರ್ತದೆ ನಮಗೆ. ಹೌದಾ? ಸೊ 1.999 ಅದಕ್ಕಿಂತ ಕಡಿಮೆ ಇರುವಂಥ ಇಂಟೀಜರ್ ಯಾವುದು? ಅದಕ್ಕೆ ಕಡಿಮೆ ಇರುವಂಥ ಇಂಟೀಜರ್ ಅಂದರೆ 1. ಹೌದಾ? ಅದಕ್ಕೆ ನಿಯರೆಸ್ಟ್ ಇರುವಂಥ ಇಂಟೀಜರ್ ಕೂಡ 1. ಸೊ ಆ ನಂಬರ್ಗಿಂತ ಕಡಿಮೆ ಇರಬೇಕು ಮತ್ತು ನಿಯರೆಸ್ಟ್ ಆಗಿರಬೇಕು ಆ ಇಂಟೀಜರ್. ಸೊ ಹಾಗಾದರೆ ಅದು ಯಾವುದು? 1. ಅದೇ ಥರ ನೀವು ಫಾರ್ ಎಕ್ಸಾಂಪಲ್ 2 ತೊಗೋಬೋದು, 2 to 3 ತೊಗೋಬೋದು. ನೋಡಿ 2.1, 2.2, 2.3, 2.5 ಸಾಕಷ್ಟು ನಂಬರ್ಸ್ ಇರುತ್ತೆ. ವಿ ಹ್ಯಾವ್ ಸೋ ಮೆನಿ ರಿಯಲ್ ನಂಬರ್ಸ್ ಹಿಯರ್. ಹೌದಾ? ವಾಟ್ ಅಬೌಟ್ 2.8? ಸೊ 2.8 ಕೊಟ್ಟಾಗ ಏನಾಗ್ತದೆ ನಮಗೆ 2ನೇ ಬರ್ತದೆ. 2.4 ಕೊಟ್ಟಾಗ ಏನು ಬರ್ತದೆ? 2ನೇ ಬರ್ತದೆ. ಹೌದಾ? ಬಟ್ 2 ಕೊಟ್ಟಾಗ ಏನು ಬರ್ತದೆ? 2 ಬರ್ತದೆ. 3 ಕೊಟ್ಟಾಗ 3 ಬರ್ತದೆ. ಬಟ್ ಇನ್ ಬಿಟ್ವೀನ್ ಕೊಟ್ಟಾಗ ಏನಾಗ್ತದೆ ನಮಗೆ ಹಿಂದಿನ ವ್ಯಾಲ್ಯೂ ಹೋಗ್ತದೆ ನಮಗೆ ಪ್ರೀವಿಯಸ್ ಒನ್. ಹೌದಾ? ಹಾಗಾಗಿ ಬರ್ದು ನೋಡಿ ಜನರಲ್ ಫಾರ್ಮುಲಾ ಬರೋದ್ರಿಂದ ನನಗೆ n is less than or is equal to x, n is less than or is equal to x less than n plus 1 ಅಂತ ಬರ್ದೇನೆ. ಹೌದಾ? ವಾಟ್ ಅಬೌಟ್ n? n ಅಂದರೆ ಏನಿಲ್ಲ, n belongs to z. ಸೊ n belongs to z ಅಂತಂದಾಗ ಇಲ್ಲಿ 5 ಅಂತಂದರೆ ಇಲ್ಲಿ 5 plus 1 ಏನಾಗುತ್ತೆ? 6 ಆಗುತ್ತೆ. ಹೌದಾ? ಅಂದರೆ ಇನ್ ಬಿಟ್ವೀನ್ 5 is less than x less than or is equal to 5 plus 1. 5 plus 1 ಅಂದರೆ ಏನಾಗ್ತದೆ? ಟೋಟಲ್ ಏನಾಗ್ತದೆ ನಿಮಗೆ? ಈ ರೀತಿ ಜನರಲ್ ಫಾರ್ಮ್ ಹಾಕಿದ್ರೆ 6 ಬರ್ತದೆ. ಸೊ ಇನ್ ಬಿಟ್ವೀನ್ 5 and 6. ಹೌದಾ? ಸೊ ಓಪನ್ ಇದೆ, ಇಲ್ಲಿ ಮಾತ್ರ ಇಲ್ಲಿ ನೋಡಿ ಲೆಸ್ ದನ್ ಆರ್ ಈಕ್ವಲ್ ಟು ಇಲ್ಲಿದೆ, ಬಟ್ ಇಲ್ಲಿ ಓನ್ಲಿ ಲೆಸ್ ದನ್ ಇದೆ. ಹಾಗಾದರೆ ಸೊ 5 to 6 ಇನ್ ಬಿಟ್ವೀನ್ 5 and 6 ಏನಿದೆ ಅಲ್ಲ, ಸೊ ಈ ರೀತಿ ಯಾವುದೇ ವ್ಯಾಲ್ಯೂ ಇಲ್ಲ, ವಾಟ್ ಎವರ್ ದ ರಿಯಲ್ ನಂಬರ್, ಸೊ ಇಟ್ಸ್ ಗ್ರೇಟೆಸ್ಟ್ ಇಂಟಿಜರ್ ಈಸ್ ವಾಟ್? ಇಟ್ಸ್ ಗ್ರೇಟೆಸ್ಟ್ ಇಂಟಿಜರ್ ಇಸ್ 5. ಈ ರೀತಿ ಅಂದರೆ ಈಗ ಕೊಟ್ಬಿಟ್ಟಿದೆ ನಾನು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಈಸ್ ವಾಟ್? n ಅಂತ. ಅಂದರೆ ಈ ಒಂದು ಇಂಟರ್ವಲಲ್ಲಿ ಅಂದರೆ ಇದೇನಿದು ಕ್ಲೋಸ್ಡ್, ಬಟ್ ಇಲ್ಲಿ ಓಪನ್. ಹೌದಾ? ಸೊ ಹಾಗಾಗಿ ವಾಟ್ ಎವರ್ ದ ಇಂಟಿಜರ್ ಏನಾದರೂ ಇರಲಿ ನಿಮಗೆ, ಸೊ ಎಕ್ಸ್ ಬಿಲಾಂಗ್ಸ್ ಟು ಎನಿ ರಿಯಲ್ ನಂಬರ್. ಸೊ ಒಂದು ನೆನ್ಪಿಟ್ಕೊಂಡ್ಬಿಡಿ, ಸೊ -1 ಈಸ್ ಲೆಸ್ ದನ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ 0. ಸೊ ಈ ರೀತಿ ಇತ್ತಪ್ಪ ಅಂತಂದರೆ ಅದು ನೋಡಿ ಇದ್ರ ಪ್ರಕಾರ ಹೋಗಬೇಕು n plus 1. ಹೌದಾ? ಸೊ ಅದ್ರ ಏನು n plus 1 ಅಂದಾಗ ಇಲ್ಲಿ -1 ಅಂದಾಗ ಇಲ್ಲಿ ಏನು ಬರ್ತದೆ ನಿಮಗೆ? -1 plus 1 ಆದರೆ ಏನಾಗ್ತದೆ? 0. ಹಾಗೆ ಇನ್ ಬಿಟ್ವೀನ್ ದಿಸ್ ಒನ್ -1 to 0, -1 to 0 ವಾಟ್? ಇದು ಇಷ್ಟು ಪಾರ್ಟ್. ಹೌದಾ? ದಿಸ್ ಪಾರ್ಟ್ -1 to 0 ಕಾಣಿಸ್ತೆ. ಸೊ ಇನ್ ಬಿಟ್ವೀನ್ -1 ಕೊಟ್ಟಾಗ ಏನು ಬರ್ತದೆ ನಿಮಗೆ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ -1 ಬರ್ತದೆ. ಯಾಕಂದರೆ ಇಂಟಿಜರ್ ಕೊಟ್ಟಾಗ ಇಂಟಿಜರೇ ಹೊರಗಡೆ ಬರ್ತದೆ ಬೈ ದ ಪ್ರಾಪರ್ಟಿ. ಈ ಪ್ರಾಪರ್ಟಿ ನೋಡಿ ಹೇಳ್ತೀನಿ ನಾನು. ಓಕೆನಾ? ಸೊ ಆದರೆ ಬಟ್ ನಾನ್ ಇಂಟಿಜರ್ ವ್ಯಾಲ್ಯೂ ಕೊಟ್ಟಾಗ ಇನ್ ಬಿಟ್ವೀನ್ ಈ ವ್ಯಾಲ್ಯೂ ಕೊಟ್ಟಾಗ ಏನು ಬರ್ತದೆ ನಿಮಗೆ? -1 ಬರಬೇಕು ನಿಮಗೆ. ಸೊ ಅದಕ್ಕೆ ಹೇಳ್ತಾನೆ -1 ಈಸ್ ಲೆಸ್ ದನ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ 0 ಇತ್ತಪ್ಪ ಅಂತಂದರೆ ಸೊ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಏನು ಬರ್ತದೆ ನಿಮಗೆ? -1 ಅಂತಲೇ ಬರ್ತದೆ. ಇನ್ ಬಿಟ್ವೀನ್ ಈ ಒಂದು -1 ಮತ್ತು 0 ಬಿಟ್ವೀನ್ ಇದ್ದರೆ ಯಾವುದೇ ನಂಬರ್ ಇರಲಿ, ಸೊ ನಿಮ್ಗೆ ಏನು ಬರ್ತದೆ? -1. ಅದಕ್ಕೆ ಶಾಡೋ ನೋಡಿ, ನೀವು ಏನೇ ನಂಬರ್ ಹಾಕಿದ್ರು ಕೂಡ ನಿಮ್ಗೆ ಏನಾಗ್ತದೆ? -1 ಅಂತಲೇ ಬರ್ತದೆ. ಅದೇ ಥರ ಸಿಮಿಲರ್ಲಿ -2 to -1, ಸೊ ಏನಾದರೂ ವ್ಯಾಲ್ಯೂ ಕೊಡಿ ನಿಮಗೆ -1, -1.5, -1.6, -1.99999 ಅದು ಕೂಡ ಕೊಟ್ಟರೆ ಏನು ಬರ್ತದೆ ನಿಮಗೆ? -2 ಅಂತ ಬರ್ತದೆ. ಹೌದಾ? ಸೊ ಹಾಗಾಗಿ ಒಂದು ಪ್ರೀವಿಯಸ್ ಹಿಂದ್ಗಡೆ ಹೋಗ್ಬಿಡ್ಬೇಕು. ನಾವು ನೆಗೆಟಿವ್ ವ್ಯಾಲ್ಯೂ ಹೋದಾಗ ಹಿಂದ್ಗಡೆ ಹೋಗ್ಬೇಕು, ಇನ್ನೊಂದು ವ್ಯಾಲ್ಯೂ ಏನಾಗುತ್ತೆ? ಮೈನಸ್ ಮಾಡ್ಕೋಬೇಕು ನೆಗೆಟಿವ್ ಬಂದಾಗ. ಬಟ್ ಪಾಸಿಟಿವ್ ಬಂದಾಗ ಏನಾಗ್ತದೆ ನಿಮಗೆ? ಏನು ಪ್ರಾಬ್ಲಮ್ ಇಲ್ಲ. ಸೊ ಜಸ್ಟ್ ಇಲ್ಲಿಂದ ರಿವರ್ಸ್ ಬಂದ್ಬಿಡ್ಬೇಕು. ನೀವೆಲ್ಲ ಇಲ್ಲಿ ನೋಡಿ, ಇಲ್ಲೆಲ್ಲ ತೊಗೊಳ್ತಾ ಇದ್ದೀರಿ ವ್ಯಾಲ್ಯೂ ಅಂತಂದರೆ ನಿಮ್ಗೆ ಏನು ಬರ್ತದೆ? 2 ಬರ್ತದೆ. ಬಟ್ ಇಲ್ಲೆಲ್ಲ ಕನ್ಸಿಡರ್ ಮಾಡ್ತಾ ಇದ್ದೀರಿ ವ್ಯಾಲ್ಯೂ ಅಂತ, ಅಲ್ಲ ವ್ಯಾಲ್ಯೂ ಏನು ಬರ್ತದೆ? ಆನ್ಸರ್ ಏನು ಬರ್ತದೆ? 1 ಬರ್ತದೆ ಪ್ರೀವಿಯಸ್. ಹಾಗೆ ಇಲ್ಲಿ ಕೂಡ ಅಷ್ಟೇ, ನೀವು ಇನ್ ಬಿಟ್ವೀನ್ 3 to -2 ಇನ್ ಬಿಟ್ವೀನ್ ಯಾವುದೇ ವ್ಯಾಲ್ಯೂ ನೀವು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಚೆಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿರುತ್ತೆ ನಿಮಗೆ? -2.5 ಇರುತ್ತೆ. ಹಾಗೆ -2.56 ಇಲ್ಲಿ. ಹಾಗೆ -2.56 ಎಲ್ಲಿ ಹೋಗ್ತದೆ ನೋಡಿ? ಶಾಡೋ ನೋಡಬೇಕು, ಕರೆಕ್ಟ್ ಶಾಡೋ ನೋಡಿ -3 ಇದೆ. ಹಾಗಾದ್ರೆ ವ್ಯಾಲ್ಯೂ ಏನು? -3. ಹೌದಾ? ಅದ್ರ ನೆಗೆಟಿವ್ ಏನಾದರೂ ಬಂತಪ್ಪ ಅಂತಂದರೆ ನಿಮಗೆ ಏನಾಗ್ತದೆ? ಅದು ಹಿಂದುಗಡೆ ಇರುವಂಥ ನಿಯರೆಸ್ಟ್ ಅಂದರೆ ಅದಕ್ಕೆ ಕಡಿಮೆ ಇರಬೇಕಲ್ಲ, ಈ ವ್ಯಾಲ್ಯೂಗಿಂತ ಕಡಿಮೆ ಇರುವಂಥ ಇಂಟಿಜರ್ ಯಾವುದು? -3. ಸೊ ಅದಕ್ಕೆ ಕೊಟ್ಟಿದ್ದೀವಿ ನೋಡಿ, ಸೆಕೆಂಡ್ ಪ್ರಾಪರ್ಟಿ ನೀವು ಚೆಕ್ ಮಾಡಬಹುದು. ಸೊ ದಿಸ್ ಒನ್ ಈಸ್ ಫಾರ್ ಎನಿ ನೋಡಿ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಝೆಡ್, ಎಕ್ಸ್ ಝೆಡ್ ಆಗಿರಬಾರ್ದು. ಸೊ ಅಂಥ ಟೈಮಲ್ಲಿ -x ಬರ್ತಾ ಇದೆ ಅಂತಂದ್ರೆ ಅದೇನು ಬರ್ತದೆ ಆನ್ಸರು? -1.
ಸೊ ಮೈನಸ್ ಎಕ್ಸ್ ಬಾಕ್ಸ್ ಆಫ್ ಮೈನಸ್ ಎಕ್ಸ್ ಈ ರೀತಿ ಇದ್ದರೆ ಗ್ರೇಟೆಸ್ಟ್ ಇಂಟಿಜರ್ ಇದ್ದರೆ ಇದನ್ನು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು ಮೈನಸ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ -1 ಅಂತ. ಹೌದಾ? ಹಾಗಾದ್ರೆ ಏನಂತ ಬರೀಬೋದು ನಾವು? ದಿಸ್ ಒನ್ ಕ್ಯಾನ್ ರಿಟರ್ನ್ ಆ್ಯಸ್ ಸೊ ಮೈನಸ್ ಆಫ್ 2.56 -1 ಈ ರೀತಿ ಬರೀಬೋದು by using this formula because inside number is what? Non-integer, right? So ಹಾಗಾಗಿ this implies so -2.56 ಏನು ಬರ್ತದೆ ನಿಮ್ಮ ಗ್ರೇಟೆಸ್ಟ್ ಇಂಟಿಜರ್? ಅದೇನು ಬರ್ತದೆ? ಈ ವ್ಯಾಲ್ಯೂ ಏನು ಬರ್ತದೆ? 2 ಬರ್ತದೆ. ಸೊ -1 ಹಾಗೆ ಇರ್ತದೆ. ಹಾಗಾದ್ರೆ ಆನ್ಸರ್ ಏನು? -3. ಸೊ ನೀವು ಈ ರೀತಿ ಆದರೂ ಡೈರೆಕ್ಟಾಗಿ ತೊಗೋಬೋದು, ಇಲ್ಲಾಂದರೆ ಫಾರ್ಮುಲಾದಲ್ಲಾದರೂ ಹಾಕ್ಬೋದು. ಇಲ್ಲಿದೆ ನೋಡಿ. ಹಾಗಾಗಿ ಸೊ ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್ notes. Please remember. So greatest integer of -x is equal to what? So minus ಹೊರಗಡೆ ತೆಗಿಬೋದು, ಇದನ್ನ as it is ಹಾಗೆ ಬರೀಬೋದು. Only when x belongs to z. x integer ಆದ್ರೆ ಮಾತ್ರ ಇದನ್ನ ಈ ರೀತಿ ಬರೀಬೋದು. Suppose if x is non-integer, then what about -x? Greatest integer function -x. This one can be expressed as like this. Okay. So minus ಅನ್ನ ಹೊರಗಡೆ ತೆಗೆದು greatest integer function ಹಾಕಿ -1 ಮಾಡ್ಕೊಂಡು ಬರುವಂತ ಆನ್ಸರ್ ಆಯಿತು. ಸೊ ಬೈ ಲುಕಿಂಗ್ ಅಟ್ ದ ಗ್ರಾಫ್, ಡೈರೆಕ್ಟಾಗಿ ಗ್ರಾಫ್ ನೋಡ್ಬಿಟ್ಟು ನಾವು ಸಾಕು, ನಮಗೆಲ್ಲ ಗೊತ್ತಾಗುತ್ತದೆ. ಡೈರೆಕ್ಟಾಗಿ ಗ್ರಾಫ್ ನೋಡ್ಬೋದು ನಾವು. ನೋಡಿ 4 to 5 ಇದೆ, in between 4 to 5, 4.1, 4.2, 4 ಕೊಟ್ಟರೆ 4 ಬರ್ತದೆ ಆ್ಯಸ್ ಇಟ್ ಈಸ್. 4.1, 4.5, 4.6 ಯಾವುದಾದ್ರೂ ಕೊಡಿ, ನಿಮ್ಮ ಸ್ಟಾಡಲ್ಲಿ ಇದೆ ನೋಡಿ, ಡೈರೆಕ್ಟಾಗಿ ಇದೆ 4 ಇದೆ. ಸೊ ಹಾಗಾಗಿ ಒಂದು ನಂಬರ್ ಏನು ಮಾಡ್ಬೇಕು ನಾವು? ಹಿಂದ್ಗಡೆ ಬರಬೇಕು. ಸೊ ಅದು ಇಲ್ಲಿ ನಮಗೆ ಲಾಜಿಕ್ ಇಲ್ಲಿ ನಮ್ಗೆ, ಹೌದಾ? ಸೊ ಹಾಗೆ ಗೊತ್ತಿರಲಿ ನಿಮಗೆ ಇದ್ರ ಬಗ್ಗೆ. ಸೊ ದಿಸ್ ಈಸ್ ವಾಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ನೆಗೆಟಿವ್ ನಂಬರ್ ಹಾಕಿದಾಗ ಹೇಗೆ ಬರುತ್ತೆ, ಪಾಸಿಟಿವ್ ಹಾಕಿದಾಗ ಹೇಗೆ ಬರುತ್ತೆ, ಸೊ ಗೊತ್ತಿರಲಿ ನನಗೆ. ಈ ಜನರಲ್ ಫಾರ್ಮುಲಾ ಗೊತ್ತಾಗ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಈ ಜನರಲ್ ಫಾರ್ಮುಲಾ ಗೊತ್ತಾಗ್ತದೆ. ಈ ಫಾರ್ ನೋಡಿ n ಇದೆ, n+1 ಇದೆ. ಹಾಗೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ವಾಟ್ ಎವರ್ ದ ಎಕ್ಸ್. ಸೊ ಇಲ್ಲಿ ಎಕ್ಸ್ ಏನಾಗಿರಲಿ, ನಿಮ್ಗೆ ಏನಾದರೂ ಆಗಿರಲಿ, ಎಕ್ಸ್ ಬಿಲಾಂಗ್ಸ್ ಟು r ಆಗಿರಲಿ. ಸೊ ಈ ಒಂದು ರೇಂಜಲ್ಲಿ ಇತ್ತಪ್ಪ ಅಂದರೆ ಅದು ಗ್ರೇಟೆಸ್ಟ್ ಇಂಟಿಜರ್ ಎಕ್ಸ್ ಏನಾಗಿರ್ತದೆ, ನಿಮಗೆ n ಆಗಿರ್ತದೆ. ಹೌದಾ? ಈ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಬೇಕಪ್ಪ, ನನಗೆ 3 to 4 ಬೇಕು. ಹಾಗೆ 3 is less than or equal to x less than 4 ಅಂದರೆ ಓಪನ್ ಇಂಟರ್ವಲ್, ಕ್ಲೋಸ್ ರೇಟ್ 3 ಬಟ್ ಓಪನ್ ಇಟ್ 4. ಓಪನ್ ಇಂಟರ್ವಲ್ ಇರ್ಬೇಕು ನಮಗೆ ಇಲ್ಲಿ ಓಪನ್ ಇರ್ಬೇಕು ನಮಗೆ. ಯಾಕಂದರೆ ಇಲ್ಲಿ 4 ಕೊಟ್ಟಿದೆ ನೋಡಿ, ಇಲ್ಲಿ 4ಗೆ ಶಾಡೋ ಇಲ್ಲ, ಡೈರೆಕ್ಟಾಗಿ ಇಲ್ಲಿ 4 ಇದೆ. ಅಂದರೆ 3 ಬೀಳ್ಬೇಕಿತ್ತಲ್ಲ, 3 ಬೀಳಲ್ಲ. ಅದೇ ಇಂಟಿಜರ್, ಇದು ಸ್ಪೆಷಲ್ ಪ್ರಾಪರ್ಟಿ ಅದು. ಸೊ ಹಾಗಾಗಿ ಈ ರೀತಿ ಇನ್ ಬಿಟ್ವೀನ್ ಇದರಲ್ಲಿ ಏನಾದರೂ ನಿಮ್ಗೆ ವ್ಯಾಲ್ಯೂ ಸಿಗ್ತಪ್ಪ ಅಂತಂದರೆ ಗ್ರೇಟೆಸ್ಟ್ ಇಂಟಿಜರ್ಗೆ ನೀವು ಕೊಡೋ ಹಾಗಿದ್ರೆ, ಸೊ ಇದು ವ್ಯಾಲ್ಯೂ ಏನು ಬರ್ತದೆ? ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ವಾಟ್? ದಟ್ ಈಸ್ 3. ಅದು ಜನರಲ್ ಅದು 3 to 4 ನೀವು ಏನೇ ಕೊಡಿ, 3 to 4, 3 ಕೊಟ್ಟರೆ ಮಾತ್ರ ಡೈರೆಕ್ಟ್ 3 ಬರ್ತದೆ. 3 = ಕೊಟ್ಟರೆ, ಬಟ್ 4 ಕೊಡೋಕ್ಕೆ ಬರಲ್ಲ. ಹೌದಾ? ಲೆಸ್ ದನ್ ಇದೆ, 4 ಕೊಡ್ಲಿಕ್ಕೆ ಬರಲ್ಲ. 3.999 ಕೊಟ್ಟರು, 3.86 ಕೊಟ್ಟರು ಕೂಡ, 3.25, 3.12 ಈ ಥರ ಡಿಫ್ರೆಂಟ್ ನಂಬರ್ಸ್ ಬಿಟ್ವೀನ್ 3 and 4 ಕೊಟ್ಟರೆ ನಿಮ್ಗೆ ಆನ್ಸರ್ ಏನು ಬರ್ತದೆ? ಗ್ರೇಟೆಸ್ಟ್ ಇಂಟಿಜರ್ ದಟ್ ಈಸ್ 3. ಓಕೆ. ಸೊ ಈ ಥರ ಇದೆ, ಇದು ಒಂದು ಸ್ಪೆಷಲ್ ಫಂಕ್ಷನ್ ಇದು. ಸೊ ಪ್ಲೀಸ್ ರಿಮೆಂಬರ್. ಸೊ ನೆಕ್ಸ್ಟ್ ಒನ್ ಈಸ್ ಸಿಗ್ನಮ್ ಫಂಕ್ಷನ್. ಸೊ 11th one, ಫಂಕ್ಷನ್ ನಂಬರ್ 11. ವಾಟ್? ಸಿಗ್ನಮ್ ಫಂಕ್ಷನ್. ಸೊ ಸಿಗ್ನಮ್ ಫಂಕ್ಷನ್ ಅಂದರೆ ಏನು ಅಂತ ನೋಡಿ. ಓಕೆನಾ? ಸೊ ದಿಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ CET ಪಾಯಿಂಟ್ ಆಫ್ ವ್ಯೂ. ಸೊ ಪ್ಲೀಸ್ ಡೊಮೈನ್ ರೇಂಜ್. ಸೊ ಈ ಮಷಿನ್ ಏನು ಮಾಡುತ್ತೆ? ಗ್ರೇಟೆಸ್ಟ್ ಇಂಟಿಜರ್ ಮಷಿನ್. ಸೊ ವಾಟ್ ಎವರ್ ದ ವ್ಯಾಲ್ಯೂ, ವಾಟ್ ಎವರ್ ದ ರಿಯಲ್ ನಂಬರ್ ಯು ಪುಟ್ ಹಿಯರ್, ಬಟ್ ಇಟ್ ಗಿವ್ಸ್ ಓನ್ಲಿ ದ ಒನ್ ನಂಬರ್ ದಟ್ ಈಸ್ ಇಂಟಿಜರ್. ಸೊ ಇಂಟಿಜರ್ಗಳನ್ನು ಮಾತ್ರ ಕೊಡ್ತದೆ ನಮಗಿದು. ಹೌದಾ? ಹಾಗಾಗಿ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಗಿರೋದು. ಸೊ 11th one ಏನಪ್ಪ? ಇದು ಸಿಗ್ನಮ್ ಫಂಕ್ಷನ್. ಏನು ಸಿಗ್ನಮ್ ಫಂಕ್ಷನ್ ನೋಡೋಣ. ಸಿಗ್ನಮ್ ಫಂಕ್ಷನ್ ನೋಡಿ. ಸಿಗ್ನಮ್ ಫಂಕ್ಷನ್ ಏನಂತಂದರೆ, ಸೊ ಎಫ್ ಇಸ್ ಎ ಫಂಕ್ಷನ್ from R to R, okay, is defined by, so f of x is equal to modulus of x divided by x or x by mod x. ಯಾವ ಥರ ಈ ಥರ ಇದ್ರೂ ಅಷ್ಟೇ, ಈ ಥರ ಇದ್ರೂ ಅಷ್ಟೇ. ಓಕೆ. ಸೊ ಈ ಥರ ಇರ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ವಾಟ್? ಸಿಗ್ನಮ್ ಫಂಕ್ಷನ್ ಅಂತ ಹೇಳ್ತೀವಿ ಇದನ್ನು. ಸೊ ಹಿಯರ್, ಸೊ mod x by x, this value is represents. ಸೊ ನಿಮ್ಗೆ ಆನ್ಸರ್ ಬರುತ್ತೆ ನಮಗೆ 1 -1 0. So here only when if x belongs to, here x is greater than 0, if x is less than 0, if x is equal to 0. Okay, please remember. So ಮೂರು ವ್ಯಾಲ್ಯೂ ನೆನಪಿಟ್ಕೊಳ್ಳಿ. x 0 ಆದಾಗ ನಮ್ಮ ಔಟ್ಪುಟ್ ಏನು ಬರ್ತದೆ? 0 ಬರ್ತದೆ ಈ ಮಷೀನಿಗೆ ಹಾಕಿದಾಗ. ಸೊ x ಏನಾದರೂ ಲೆಸ್ ದನ್ 0 ಇದೆ, ಸಪೋಸ್ ಇಫ್ ಇಟ್ ಈಸ್ ನೆಗೆಟಿವ್ ರಿಯಲ್ ನಂಬರ್, ದಟ್ಸ್ ವ್ಯಾಲ್ಯೂ ಈಸ್ -1. ಸಪೋಸ್ x is greater than 0, ಸೊ ಟೋಟಲ್ ಸಿಗ್ನಮ್ ಫಂಕ್ಷನ್ ವ್ಯಾಲ್ಯೂ ಈಸ್ ವಾಟ್? 1 ಅಂತ. ಸೊ ಗ್ರಾಫ್ ಕೂಡ ನೋಡ್ಬೋದು ನೀವಿನ್ನ. ಸೊ ಗ್ರಾಫ್ ಚೆಕ್ ಮಾಡ್ಕೋಬೋದು. ಸೊ x axis, y axis 0, y dash, so 1, so ಇಲ್ಲಿ 1 ಇರುತ್ತೆ, ಇಲ್ಲಿ ಸಪೋಸ್ ಇಲ್ಲಿ 1 ಇರುತ್ತೆ, ಇಲ್ಲಿ ಏನಿರುತ್ತೆ? -1. ಸೊ ವಾಟ್ ಎವರ್ ದ ವ್ಯಾಲ್ಯೂ, ವಾಟ್ ಎವರ್ x is greater than 0 ಅಂದರೆ ಇಷ್ಟು ಬರುತ್ತೆ ರೈಟ್ ಸೈಡ್ ಕಂಪ್ಲೀಟ್. ಸೊ ಇದೆಲ್ಲ ವ್ಯಾಲ್ಯೂ ಏನು ಬರಬೇಕು ನಿಮಗೆ? ಔಟ್ಪುಟ್. ಸೊ ದಿಸ್ ಈಸ್ y is equal to 1. ಬಟ್ ವಾಟ್ ಅಬೌಟ್ ನೆಗೆಟಿವ್? ಸೊ ನೆಗೆಟಿವ್ ರಿಯಲ್ ನಂಬರ್ಸ್ ಏನಾಗಿದೆ ನೋಡಿ, x is less than 0, ಬಟ್ ಆನ್ಸರ್ ಏನು ಬರಬೇಕು ನಿಮಗೆ?
ಇದರ ಇಮೇಜ್ ಏನು ಬರುತ್ತೆ ಏನಾದರೂ ಕೊಡಿ ನೀವು ನೆಗೆಟಿವ್ ವ್ಯಾಲ್ಯೂಸ್ ಏನಾದರೂ ಕೊಡಿ ಸೊ ಇಮೇಜ್ ಏನು ಬರಬೇಕು ನಿಮಗೆ ಸೊ ದಿಸ್ ಈಸ್ y is equal to -1 ಹೌದಾ ಸೊ ದಿಸ್ ಈಸ್ ದ ಗ್ರಾಫ್ ಸೊ 0 ಕೊಟ್ಟಾಗ ಏನಾಗುತ್ತೆ 0ನೇ ಇರ್ತದೆ ಸೊ ನಮ್ಗೆ ಇಲ್ಲಿ ಇರೋದಿಲ್ಲ ಆ್ಯಕ್ಚುಲಿ ವ್ಯಾಲ್ಯೂ ಈ ರೀತಿ ಪಂಕ್ಚರ್ ಮಾಡಬೇಕು ನಾವು ಇದನ್ನು ಓಕೆ 0 ಕೊಟ್ಟಾಗ 0ನೇ ಆಗಿರ್ತದೆ ಬಟ್ ಎಕ್ಸಾಕ್ಟ್ಲಿ 0.1 0.2 ಸಡನ್ನಾಗಿ 0.1 0.2 ನೀವು ಏನಾದರೂ ಕೊಡಿ 0 ಕೊಟ್ಟ 0 ಇಲ್ಲಿದೆ ನೋಡಿ x 0 ಕೊಟ್ಟಾಗ ಅದು ವ್ಯಾಲ್ಯೂ ಏನಾಗುತ್ತೆ ಟೋಟಲ್ 0 ಬಟ್ 0.1 0.2 0.3 ವಾಟ್ ಎವರ್ ಏನಾದರೂ ವ್ಯಾಲ್ಯೂ ಕೊಡಿ ನಿಮಗೆ ಏನಾಗ್ತದೆ ನಿಮ್ಗೆ ಅದು 1 ಅಂತ ಬರ್ತದೆ ಬಟ್ ಲೆಸ್ ದನ್ 0 ಕೊಟ್ಟಾಗ ಅದು ವ್ಯಾಲ್ಯೂ ಏನಾಗ್ತದೆ -1 ಸೊ ನೀವು ಕೇಳ್ಬೋದು ಸರ್ ವಾಟ್ ಅಬೌಟ್ ಸಿಗ್ನಮ್ ಫಂಕ್ಷನ್ ಆಫ್ -520 ಅಂತೇಳಿ ಸೊ ಸಿಗ್ನಮ್ ಫಂಕ್ಷನ್ -520 ಅಂದರೆ ಎಕ್ಸ್ ಪ್ಲೇಸಲ್ಲಿ -520 ಹಾಕಿ ಸೊ ಏನಾಗ್ತದೆ -520 ಡಿವೈಡೆಡ್ ಬೈ ಸೊ -520 ಸೊ ಗ್ರೇಟೆಸ್ಟ್ ಡಿಜಿಟ್ ಫಂಕ್ಷನ್ ಸಾರಿ ಸಿಗ್ನಮ್ ಫಂಕ್ಷನ್ -520 ಏನು ಬರ್ತದೆ ಮಾಡಲಸ್ ಇದೆ ಸೊ ನೆಗೆಟಿವ್ ಇದ್ರೆ ಕೂಡ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ ಸೊ ಹಾಗಾಗಿ ಇದು 540 ಹಾಗೆ ಇರುತ್ತೆ ಬಟ್ -540 ತೊಗೊಳ್ಳಿ ಸೊ -540 ತೊಗೊಂಡ್ಬಿಟ್ಟಿದೆ ನೆಗೆಟಿವ್ ಇದೆ ಸೊ ನೆಗೆಟಿವ್ ಇದೆ ಪಾಸಿಟಿವ್ ಮಾಡುತ್ತೆ ಬಟ್ ಕೆಳಗಡೆ ಅಂದರೆ ನಿಮ್ಮ ಮಾಡಲಸ್ ಇಲ್ಲ ಹಾಗೆ ಇರುತ್ತೆ ಸೊ 540 ಕ್ಯಾನ್ಸಲ್ ಆದಾಗ ಏನು ಬರುತ್ತೆ -1 ಅಂದರೆ ನೆಗೆಟಿವ್ ನಂಬರ್ ಫಾರ್ ನೆಗೆಟಿವ್ ನಂಬರ್ ಹೌದು ಲೆಸ್ ದನ್ 0 ವಾಟ್ ಎವರ್ ದ ಎಕ್ಸ್ ಸೊ ಎಕ್ಸ್ ಏನೇ ಇರಲಿ ನಿಮಗೆ ಲೆಸ್ ದನ್ 0 ಇತ್ತಪ್ಪ ಅಂದರೆ ಅದ್ರ ವ್ಯಾಲ್ಯೂ ಏನು ಬರಬೇಕು ನಮಗೆ -1 ಬರಬೇಕು ಹಾಗಾಗಿ ಶಾಡೋ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸೊ ವಾಟ್ ಎವರ್ ದ ನೆಗೆಟಿವ್ ನಂಬರ್ಸ್ ಏನಾದರೂ ನೆಗೆಟಿವ್ ನಂಬರ್ಸ್ ಇರಲಿ ಸೊ ಅದರೆಲ್ಲ ಶಾಡೋ ಎಲ್ಲಿದೆ ನಿಮಗೆ -1 ಬಿದ್ದಿದೆ ಹೌದಾ ಸೊ ನೀವು ಏನೇ ನಂಬರ್ ನೆಗೆಟಿವ್ ನಂಬರ್ ಕೊಟ್ಟರು ಕೂಡ ಅದರ ಆನ್ಸರ್ ಏನು -1 ಅದೇ ಥರ ಪಾಸಿಟಿವ್ 1 2 3 ಏನಾದರೂ ಕೊಡಿ 1000 2000 1 crore ಸೊ ದೋಸ್ ಆರ್ ಆಲ್ ವಾಟ್ ಗ್ರೇಟರ್ ದೆನ್ 0 ಸೊ ಅದಕ್ಕೆ ನಮ್ಮ ಶಾಡೋ ಇದೆ ನಮಗೆ ಡೈರೆಕ್ಟಾಗಿ 1 ಇದೆ 1ಗೆ ಹೋಗ್ತಾ ಇದೆ ಕಾನ್ಸ್ಟೆಂಟ್ ಹೌದಾ ಸೊ ಹಾಗಾದ್ರೆ ನಮಗೆ ಇದು ರೇಂಜ್ ಏನು ಬರ್ತದೆ ನಮಗೆ ಹೇಳ್ಬೋದು ಸೊ ದಿಸ್ ಫಂಕ್ಷನ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್ ಇಲ್ಲೇ ಗೊತ್ತಾಗಿದೆ ನೋಡಿ ಎಕ್ಸ್ ಗ್ರೇಟರ್ ದೆನ್ 0 ಅಂದರೆ 1 ಬರ್ತದೆ ಎಕ್ಸ್ ಲೆಸ್ ದೆನ್ 0 ಅಂದರೆ -1 ಎಕ್ಸ್ ಈಕ್ವಲ್ ಟು 0 ಅಂದರೆ 0 ಹೌದಾ ಸೊ ಈ ಪಾರ್ಟಿಷನ್ ಆಗಿದೆ ಸೊ ಈ ಇಂಟರ್ವಲ್ಸ್ಗಳು ಪಾರ್ಟ್ ಮಾಡಿಲ್ಲ ಇಡೀ ರಿಯಲ್ ನಂಬರ್ನ 3 ಪಾರ್ಟ್ಸ್ ಮಾಡಿದ್ದೇನೆ ಹೌದಾ ಸೊ ಹಾಗಾಗಿ ಸೊ ಸಿಗ್ನಮ್ ಫಂಕ್ಷನ್ this function defines for every real number so this function defines for every real number ಪ್ರತಿಯೊಂದು ರಿಯಲ್ ನಂಬರ್ಗೆ ಫಂಕ್ಷನ್ ಡಿಫೈನ್ ಆಗುತ್ತೆ ಸೊ ಹಾಗಾಗಿ ಸೊ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಈಸ್ ರಿಯಲ್ ನಂಬರ್ ಓಕೆ ಈ ಒಂದು ಫಂಕ್ಷನ್ ಡೊಮೈನ್ ಏನು ರಿಯಲ್ ನಂಬರ್ ಆಗಿರುತ್ತೆ ವಾಟ್ ಅಬೌಟ್ ರೇಂಜ್ ಸೊ ಅದರ ರೇಂಜ್ ಏನಾಗಿರುತ್ತೆ ಈ ಮಷೀನಿಂದ ಹೊರಗಡೆ ಬರಬಹುದಾದಂಥ ವ್ಯಾಲ್ಯೂ ಸೊ ದಿಸ್ ಮಷೀನ್ ಪ್ರೊಡ್ಯೂಸ್ ಓನ್ಲಿ 3 ನಂಬರ್ಸ್ ಸೊ ದಟ್ ಈಸ್ 1 -1 0 ಸೊ ಫಾರ್ ವಾಟ್ ಎವರ್ ದ ರಿಯಲ್ ನಂಬರ್ ನೀವು ಏನೇ ರಿಯಲ್ ನಂಬರ್ ಈ ಮಷೀನ್ ಹಾಕಿದರೂ ಕೂಡ ಸೊ ನಿಮಗೆ ಬರುವಂಥದ್ದು ಓನ್ಲಿ 1 ಬರ್ತದೆ ಬಿಟ್ಟರೆ -1 ಬರ್ತದೆ ಬಿಟ್ಟರೆ 0 ಬರ್ತದೆ ಸೊ ಹಾಗಾಗಿ ರೇಂಜ್ ಆಫ್ ದಿ ಸಿಗ್ನಮ್ ಫಂಕ್ಷನ್ ಈಸ್ ಸೊ -1 0 1 ಸೊ ಸೆಟ್ ಕಂಟೈನಿಂಗ್ ಓನ್ಲಿ 3 ನಂಬರ್ಸ್ ಸೊ ಇಲ್ಲಿ ಈ ಮಷೀನ್ ಏನು ಮಾಡ್ತದೆ ಓನ್ಲಿ 3 ನಂಬರ್ಸನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ತದೆ ನೀವು ಯಾವುದೇ ರಿಯಲ್ ನಂಬರ್ ಕೊಟ್ಟರು ಕೂಡ ಅದರಲ್ಲೇ ಪಾರ್ಟಿಷನ್ ನೋಡೋದಾದರೆ ಸಪೋಸ್ ನೀವೇನಾದರೂ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ನಂಬರ್ನ ಕೊಟ್ಟರೆ ಮಷೀನಿಗೆ ಅದು ಏನು ಮಾಡ್ತೀವಿ ಪ್ರೊಡ್ಯೂಸ್ 1 ಸಪೋಸ್ ಇಫ್ ಯು ಪುಟ್ ಲೆಸ್ ದೆನ್ 0 real numbers in this machine the answer is what the machine output ಏನು ಕೊಡುತ್ತೆ -1 ಕೊಡ್ತದೆ ಸಪೋಸ್ ಇಫ್ x equal to 0 ಕೊಟ್ಟರೆ ಆ ಮಷೀನ್ ಏನು ಮಾಡ್ತದೆ ನನಗೆ ಆಸ್ ಇಟ್ ಈಸ್ 0 ಕೊಡುತ್ತೆ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ಸಿಗ್ನಮ್ ಫಂಕ್ಷನ್ ಸೊ ಅದಕ್ಕೆ ಗ್ರಾಫ್ ನೋಡಿ -1 0 1 ಇದೆ ನಮಗೆ ಹಾಗಾಗಿ ಈ ಮಷೀನ್ ನಮಗೆ ಈ 3 ನಂಬರ್ ಪ್ರೊಡ್ಯೂಸ್ ಮಾಡೋದಕ್ಕೆ ಗ್ರಾಫ್ ಏನಾಗಿದೆ ನಮಗೆ ಈ 3 ಪಾಯಿಂಟಲ್ಲಿ ಇರೋದು ಸೊ 1 ಅಲ್ಲಿ ಗ್ರಾಫ್ ಇದೆ -1 ಅಲ್ಲಿ ಗ್ರಾಫ್ ಇದೆ 0 ಅನ್ನೋ ಒಂದು ಜಸ್ಟ್ ಡಾಟ್ ಸೊ ಇಲ್ಲಿ ಮಾತ್ರ ನಮಗೆ ಏನಾಗಿದೆ ಗ್ರಾಫ್ ಇದೆ ನಮಗೆ ಸೊ ಎಲ್ಲಿ ಗ್ರಾಫ್ ಇರ್ತದೆ ಅವಾಗ ಏನು ಮಾಡಬೇಕು ಅದನ್ನು ಮಾತ್ರ ನಾವೇನು ಮಾಡಬೇಕು ರೇಂಜ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಶಾಡೋ ಬೀಳ್ತಾ ಇದೆ ನಮಗೆ ಹೌದಾ ಈ ಶಾಡೋ ಏನಾಗಿದೆ ಬೀಳ್ತಾ ಇದೆ ನಮಗೆ ಫಾರ್ ಎವ್ರಿ ಪ್ರೀ ಇಮೇಜ್ ಪ್ರತಿಯೊಂದು ಪ್ರೀ ಇಮೇಜ್ಗೆ ಏನಾಗಿದೆ ಇಮೇಜ್ ಬರ್ತಾ ಇದೆ ನಮಗೆ ಸೊ ಪ್ರೀ ಇಮೇಜ್ ಇಲ್ಲ ಅಂದರೆ ಇಮೇಜ್ ಬೀಳಲ್ಲ ಓಕೆ ಸೊ ನೆಕ್ಸ್ಟ್ ಸೊ 12th one signal function is over so next one linear function so linear function very simple so linear function ಗೊತ್ತಿದೆ ನಮಗೆ so linear equation ಅಂತ ಗೊತ್ತು ಅಥವಾ linear polynomial ಅಂದರೆ so we know that what about linear so mathematically linear means so linear function ಹೌದು so linear function ಅಂದರೆ so y is equal to ax plus b ಈ ಪ್ಯಾಟರ್ನ್ ಇರಬೇಕು okay the equation it can be expressed as y is equal to ax plus b pattern okay so here so a comma b belongs to any real number okay so here for every x belongs to r so belongs to what these are constant ಇವು ಏನಾದರೂ ಯಾವುದೋ ರಿಯಲ್ ನಂಬರ್ ಆಗಿರಲಿ ಬಟ್ ಅವೆರಡು ಏನೋ ಕಾನ್ಸ್ಟೆಂಟ್ ಸೊ ಈ x ಅನ್ನೋದೇನು ವೇರಿಯಬಲ್ ಓಕೆ ಸೊ y is equal to ax plus b ಈ ಪ್ಯಾಟರ್ನ್ ಇರಬೇಕು ನಮಗೆ ಸೊ ದಿಸ್ ಫಂಕ್ಷನ್ ಸೊ ಈ ಒಂದು ಪ್ಯಾಟರ್ನ್ ಇರ್ತದೆ ನಮಗೆ ಫಾರ್ ಎವ್ರಿ x belongs to r so here what a and b are constant and x is a variable okay
ಸೊ ಈ ಮಷಿನ್ ಏನು ಮಾಡುತ್ತದೆ, ಇದು y is equal to ax plus b. ಸೊ ಗ್ರಾಫಿಕಲಿ ನಮ್ಗೆ ಗೊತ್ತಿದೆ, ನಮಗೆ 10th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದ್ದೀರಿ. ಸೊ ದಿಸ್ ಒನ್ ಈಸ್ ಗ್ರಾಫಿಕಲಿ, ಹೌದಾ? ಸೊ ಗ್ರಾಫಿಕಲಿ ನೋಡೋದಾದರೆ ಸೊ ದಿಸ್ ಒನ್ ಈಸ್ ವಾಟ್, ಸ್ಟ್ರೇಟ್ ಲೈನ್. ಸೊ ಗ್ರಾಫಿಕಲಿ ax plus b ಅನ್ನೋದು ಏನು, ಅದು ಸ್ಟ್ರೇಟ್ ಲೈನ್. ಏನು ಮಾಡ್ಬೋದು, ನಿಮ್ಗೆ ಏನು ಬರುತ್ತೆ, ಸ್ಟ್ರೇಟ್ ಲೈನ್ ಬರುತ್ತೆ ನೀವು ಇದನ್ನ ಏನಾದರೂ ಡ್ರಾ ಮಾಡಿದ್ರೆ. ಓಕೆ, ಸೊ ಅದು ನಿಮ್ಗೆ ಅಷ್ಟೊಂದು ಇಮ್ಯಾಜಿನೇಷನ್ ಗೊತ್ತಿರಲಿ ನಿಮಗೆ. ಸೊ ಹಿಯರ್, ಸೊ ಎ ಅಂದರೆ ಏನಿದೆ, ದಿಸ್ ಇಸ್ ಬಟ್ ಸ್ಲೋಪ್ ಅಂತ ಹೇಳ್ತೀವಿ ಇಲ್ಲಿ, ಸ್ಲೋಪ್ ಆಫ್ ದ ಲೈನ್. ಓಕೆ, ದಿಸ್ ಒನ್ ಈಸ್ ವಾಟ್, ಸ್ಲೋಪ್ ಆಫ್ ದ ಸ್ಟ್ರೇಟ್ ಲೈನ್ ಅಂತ. ಏನು ಸ್ಲೋಪ್ ಆಫ್ ದ ಸ್ಟ್ರೇಟ್ ಲೈನ್ ಆಗಿರುತ್ತದೆ. ಸೊ ಆಮೇಲೆ ಬಿ ಅನ್ನೋದು ಏನಾಗಿರ್ತದೆ ನಮಗಿಲ್ಲಿ, ಸೊ ಬಿ ಈಸ್ ನಥಿಂಗ್ ಬಟ್ ಹಿಯರ್ y ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ ನಾವಿಲ್ಲಿ. ಓಕೆ, ಸೊ ದಿಸ್ ಈಸ್ ವಾಟ್ y ಇಂಟರ್ಸೆಪ್ಟ್. ಸೊ m is the slope of the line, so which is also constant. So m ಅಂತ ಬರ್ತೀನಿ ಅಂದರೆ this one can be expressed ಈ ಥರನೂ ಬರೀಬೋದು. So y is equal to mx plus c. Okay, or y is equal to ax plus b, both are same. ಸೊ ವೇರಿಯಬಲ್ ಜಸ್ಟ್ a m c b ಎಲ್ಲ ಕಾನ್ಸ್ಟೆಂಟ್ ಅವು. ಸೊ ಯಾವುದನ್ನು ತೊಗೊಳ್ಬೋದು, ನಾವು ಫಿಕ್ಸ್ ಮಾಡಿದ್ವಿ, ಸಿಂಬಾಲಿಕಲ್ ಫಿಕ್ಸ್ ಮಾಡಿದ್ವಿ ಅದನ್ನಷ್ಟೇ. ಓಕೆ, ಸೊ ಗೊತ್ತಿರಲಿ ನಿಮಗೆ ಒಂದು ಪ್ಯಾಟರ್ನ್ ಇದೆ. ಸೊ ದಿಸ್ ಇಸ್ ವಾಟ್ ಲೀನಿಯರ್ ಫಂಕ್ಷನ್. ದಿಸ್ ಫಂಕ್ಷನ್ ಡಿಫೈನ್ಸ್ ಫ್ರಮ್ ಆರ್ ಟು ಆರ್. ಸೊ ರಿಯಲ್ ನಂಬರಿಂದ ರಿಯಲ್ ನಂಬರ್ಗೆ ಏನು ಮಾಡ್ಬೋದು, ಈ ಫಂಕ್ಷನ್ ಏನು ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಸೊ ಇಮೇಜ್ಗಳನ್ನು ನೋಡ್ಬೋದು ನೀವು, ಗ್ರಾಫ್ಗಳನ್ನು ನೋಡ್ಬೋದು ನೀವು. ಸೊ 2x - 3 ಯಾವ್ದಾದ್ರು ತೊಗೊಳ್ಳಿ, 5x + 3. ಸೊ ಇವೆಲ್ಲ ಗ್ರಾಫ್ ಬೇಕಾದ್ರೆ ಡ್ರಾ ಮಾಡಿ ನಿಮಗೇನು ಬರ್ತದೆ, ಸ್ಟ್ರೇಟ್ ಲೈನ್ ಬರ್ತದೆ. ಸೊ ಸ್ಟ್ರೇಟ್ ಲೈನ್ ಅಂತಂದರೆ ಈ ರೀತಿ ಬರ್ತದೆ ನಿಮ್ಗೆ, ಹೌದಾ? ಸೊ ಏನೋ ಒಂದು ನಮಗೆ ಒಂದು ಗ್ರಾಫ್ ಇತ್ತಪ್ಪ ನಮಗೆ ಈ ಥರ. ಸೊ ನಿಮ್ಗೆ ಏನಾಗ್ಬಿಡ್ತದೆ ಈ ರೀತಿ ಹೋದಾಗ, ಸೊ ನಮ್ಗೆ ರೇಂಜ್ ನೋಡಿ, ಸೊ -∞ +∞ ಆಗಿ ಹೋಗ್ತಾ ಇದೆ ಗ್ರಾಫ್. ಸೊ ಹಾಗಾಗಿ ಸೊ ಡೊಮೈನ್ ಮತ್ತು ರೇಂಜ್, ಸೊ ಈ ಥರ ಈ ಒಂದು ಪ್ಯಾಟರ್ನ್ ಇತ್ತಪ್ಪ ಅಂತಂದರೆ, ಸೊ ನಮ್ಮ ಡೊಮೈನ್ ಮತ್ತು ನಮ್ಮ ರೇಂಜ್, ಸೊ ಎರಡು ಏನು ಬರ್ತದೆ ಅಂತಂದರೆ ರಿಯಲ್ ನಂಬರೇ ಬರ್ತದೆ. ಸೊ ಪ್ಲೀಸ್ ರಿಮೆಂಬರ್. ಓಕೆ, ಸೊ ಡೊಮೈನ್ ಆ್ಯಂಡ್ ರೇಂಜ್ ಬೋತ್ ಆರ್ ರಿಯಲ್ ನಂಬರ್. ಓಕೆ, ಸೊ ಇದು ಲೀನಿಯರ್ ಫಂಕ್ಷನ್. ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಇಷ್ಟು ಸೊ ನಮಗೆ ಫಂಕ್ಷನ್ಸ್ಗಳು, ಅಂದರೆ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್. ಸೊ these are very important functions. So in an examination point of view and as well as CET point of view. Okay, so let us solve exercise 2.3. So 2.3 exercise ಏನು ಮಾಡೋಣ, ಸಾಲ್ವ್ ಮಾಡೋಣ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದೆ. ಸೊ ಮೇನ್ ಥಿಂಗ್ ಈಸ್ ಹಿಯರ್, ಒಂದು ಫಂಕ್ಷನ್ ಕೊಡ್ತಾನೆ, ಪರ್ಟಿಕ್ಯುಲರ್ ಫಂಕ್ಷನ್. ಸೊ ನೀವೇನು ಮಾಡಬೇಕು, ಫಂಕ್ಷನ್ ಡೊಮೈನ್ ಮತ್ತು ರೇಂಜ್, ಸೊ ಎರಡನ್ನೂ ಕಂಡಕ್ಟ್ ಮಾಡಬೇಕು, ಡೊಮೈನ್ ಆಸ್ ವೆಲ್ ಆಸ್ ರೇಂಜ್. ಓಕೆ, ಸೊ ಫಸ್ಟ್ ಒಂದು ನೋಡ್ತಾ ಬರೋಣ. ಸೊ ಎಕ್ಸಸೈಸ್ 2.3. ಓಕೆ, 2.3. ಸೊ ನೋಡಿ ಏನಿದೆ ನಿಮಗೆ, ಫಸ್ಟ್ ಒನ್ ಏನಿದೆ ನೋಡಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ಫಂಕ್ಷನ್, ಜಸ್ಟಿಫೈ. ಸೊ ಫಸ್ಟ್ ಒನ್ ಇದೆ, ಕೇಳಿದೆ ಕ್ವಶನ್, ವಿಚ್ ಆಫ್ ದ following relations are functions. Which of the following relations are functions? Justify. Justification ಕೊಡಬೇಕು ನಮಗೆ. Okay, and also find domain and range. Okay, ಕಂಡುಹಿಡಿಯೋಣ. ಸೊ ಏನಿದೆ ನೋಡಿ, ಫಸ್ಟ್ ಒನ್ ಕೊಟ್ಟಿದ್ದಾರೆ ನಿಮಗೆ. ಫಸ್ಟ್ ಮೇನಲ್ಲಿ ಮಾಡ್ತಾ ಇದ್ದೀನಿ ನಾನು. ಸೊ ಇದು ನೀವು ರಿಲೇಷನ್ ಅಲ್ಲ, ಸೊ ಇದನ್ನ R1 ಅಂತ ಕನ್ಸಿಡರ್ ಮಾಡಿ. ಸೊ ನೆಕ್ಸ್ಟ್ ಒನ್ R2 ಆ್ಯಂಡ್ ಥರ್ಡ್ ಒನ್ ಈಸ್ R3. ಈ ರೀತಿ ಏನೇನು ಕೊಟ್ಟಿದ್ದಾರೆ ನೋಡಿ. R1 2,1. ಸೊ ನೆಕ್ಸ್ಟ್ 5,1, 8,1, ನೆಕ್ಸ್ಟ್ 1,1, ಸಾರಿ 11,1. ಓಕೆನಾ. ಸೊ ನೆಕ್ಸ್ಟ್ 14,1, 17,1. ಸೊ ಈ ರೀತಿ ಇದೆ ಫಸ್ಟ್ ಒನ್. ಓಕೆ, ಈ ರೀತಿ ಇದೆ ರಿಲೇಷನ್ ಕೊಟ್ಟಿದ್ದಾನೆ. ಸೊ ನೋಡಿ ಈ ರಿಲೇಷನ್ ನೋಡಿ, ನಮಗೆ ಇದು ಫಂಕ್ಷನ್ ಆಗ್ತದೆ. ಹೇಳಿದೆ ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ಫಂಕ್ಷನ್ ಅಂತ. ಸೊ ನಾನು ಹೇಳಿದೆ ನಾವೇ ನಿಮಗೆ ಫಂಕ್ಷನ್ ಆಗಬೇಕಂದ್ರೆ ಏನು ಆಗಬೇಕು ಅಂತ. ಸೊ ಫಸ್ಟ್ ಇದು ನೋಡೋಣ. ಸೊ ನೆಕ್ಸ್ಟ್ ಎರಡು ನೋಡೋಣ ಅಂತ. ಓಕೆ, ಸೊ ನೋಡಿ ಏನಾಗಿದೆ. ಸೊ x 2, 5, 8, 11, 14, 17. ಹೌದಾ, ನಾನು ಹೇಳಿದೆ ನಾವೇ ನಿಮಗೆ. ಸೊ ವಾಟ್ ಈಸ್ ದ ಡೊಮೈನ್. ಸೊ ಸೆಟ್ ನಾವೇನು ಮಾಡ್ತೀವಿ, ಎರಡು ಸೆಟ್ಟಲ್ಲಿ ಈ ರೀತಿ ತೋರಿಸಿದೆ. ಸೊ ಡೊಮೈನ್ ಅಂದರೆ ಏನಂತ ಹೇಳಿದೆ ನಾನು, ದ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್ ಇನ್ ಎ ರಿಲೇಷನ್ ಸೆಟ್. ಸೊ ಫಸ್ಟ್ ಎಲಿಮೆಂಟ್ಸ್ಗಳನ್ನಷ್ಟೇ ಕಲೆಕ್ಷನ್ ಮಾಡೋದು ಏನು ಸಿಗುತ್ತೆ, ಡೊಮೈನ್ ಸಿಗುತ್ತೆ. 2, 5. ಸೊ ಇದನ್ನೆಲ್ಲ ನೋಡ್ಬೋದು ನೀವು. 2, 5, 8, ಸೊ 11, 14. ಸೊ ನೆಕ್ಸ್ಟ್ ಏನಿದೆ 17. ಈ ರೀತಿ. ಸೊ ದಿಸ್ ಇಸ್ ಡೊಮೈನ್. ಸೊ ವಾಟ್ ಅಬೌಟ್ ರೇಂಜ್, ಸೆಕೆಂಡ್ ಎಲಿಮೆಂಟ್, ದ ಲಿಸ್ಟ್ ಆಫ್ ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಆರ್ಡರ್ಡ್ ಪೇರ್ ಇನ್ ಎ ರಿಲೇಷನ್ ಸೆಟ್ ಅಂತ ಹೇಳಿ. ಹಾಗೆ ಸೆಕೆಂಡ್ ಎಲಿಮೆಂಟ್ ನನಗೆ ಏನು ಬರ್ತಾ ಇದೆ ನೋಡಿ. ಸೊ ಜಸ್ಟ್ ಓನ್ಲಿ 1, 1, 1, 1. ಪ್ರತಿಯೊಂದು 1, 1, 1 ಅಂತಿದೆ. ಹಾಗಾದರೆ ಈಚ್ ಒನ್, ಸೊ ಈಚ್ ಎಲಿಮೆಂಟ್ ಈಸ್ ಕನೆಕ್ಟೆಡ್ ಟು ವಾಟ್,
each element of A is connected to what? Set D. ಹೌದಾ ರಿಲೇಷನ್ R1 ಡಿಫೈನ್ ಆಗಿದೆ. ಹಾಗಾದರೆ ದಿಸ್ ಒನ್ ಈಸ್ ವಾಟ್? ಮೆನಿ ಒನ್ ರಿಲೇಷನ್. ಸೊ ನಾವು ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಸೊ ಓನ್ಲಿ ಟೂ ರಿಲೇಷನ್ಸ್ ಆರ್ ಕ್ವಾಲಿಫೈಡ್ ಟು ಬಿ ಎ ಫಂಕ್ಷನ್. ಸೊ ಫಸ್ಟ್ one is only one-to-one relation and as well as many to one relation. So only these two relations are what? Functions are qualified to be a functions. Please remember. ಸೊ ಈ ರೀತಿ ಇದ್ದರೆ ಮಾತ್ರ ಅದು ಫಂಕ್ಷನ್ ಅಂತ ಹೇಳ್ತೀನಿ. ಈ ರೀತಿ ಎರಡು ರಿಲೇಷನ್ ನಮಗೆ ಬಂದಿಲ್ಲ ಅಂತಂದರೆ ಇಟ್ ಇಸ್ ನಾಟ್ ಎ ಫಂಕ್ಷನ್. ಪ್ಲೀಸ್ ರಿಮೆಂಬರ್. ಓಕೆ. ಸೊ ಓನ್ಲಿ ಮೆನಿ ಟು ಒನ್ ಇರಬೇಕು ಅಂದರೆ ಎಲ್ಲ ಕಂಪ್ಲೀಟ್ ಎವ್ರಿ ಎಲಿಮೆಂಟ್ ಆಫ್ ದ ಸೆಟ್ ಈಸ್ ಕನೆಕ್ಟೆಡ್ ಟು ಸಿಂಗಲ್ ಎಲಿಮೆಂಟ್. ಸೊ ಆ ರೀತಿ ಇದ್ರೂ ಕೂಡ ಫಂಕ್ಷನ್. ಒನ್ ಕೇಸ್. ಅನದರ್ ಕೇಸ್ ಬಟ್ ಒನ್ ಟು ಒನ್. ಸೊ ಸಪ್ರೇಟ್. ಸೊ ಒನ್ನಿಂದ ಒನ್ಗೆ ಸಪ್ರೇಟ್ ಇದ್ರೂ ಕೂಡ ಏನಾಗುತ್ತೆ ನಿಮಗೆ ಇಂಡಿವಿಜುವಲ್ ಎಲಿಮೆಂಟ್ಸ್ ಇನ್ ಡೊಮೈನ್ ವಿಲ್ ಹ್ಯಾವ್ ಎ ಇಂಡಿವಿಜುವಲ್ ಇಮೇಜ್, ಡಿಸ್ಟಿಂಕ್ಟ್ ಇಮೇಜ್. ಸೊ ಆ ರೀತಿ ಇದ್ರೂ ಕೂಡ ದಟ್ ಈಸ್ ಎ ಫಂಕ್ಷನ್. ಸೊ ದ್ಯಾಟ್ ರಿಲೇಷನ್ ಇಸ್ ಎ ಫಂಕ್ಷನ್ ಅಂತ. ಸೊ ಈ ರೀತಿ ನಮ್ಗೆ ಬರ್ತಾ ಇದೆ. ನಮಗೆ ನೋಡ್ಬೋದು ಪ್ರತಿಯೊಂದು ಎಲಿಮೆಂಟ್ ನಮಗೆ ಏನಾಗಿದೆ ಸಿಂಗಲ್ ಎಲಿಮೆಂಟ್ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ದಿಸ್ ಇಸ್ ಎ ಫಂಕ್ಷನ್. ದೇರ್ಫೋರ್ R1. ಸೊ R1 is a function. R1 is a function. ಅದರಲ್ಲಿ ಏನಾಗಿದೆ ನಮಗೆ? ಸೊ ಎವ್ರಿ ಎಲಿಮೆಂಟ್ ಇಸ್ ಕನೆಕ್ಟೆಡ್ ಟು ಸಿಂಗಲ್ ಎಲಿಮೆಂಟ್. ಸೊ ಹೇಳ್ಬೋದು, ರೀಸನ್ ಹೇಳ್ಬೋದು, ಏನಂತ ಹೇಳ್ಬೋದು? ಸಿನ್ಸ್ R1 relation ಈಸ್ ಮೆನಿ ಟು ಒನ್ ರಿಲೇಷನ್. ಹೌದಾ? ಮೆನಿ ಟು ಒನ್ ರಿಲೇಷನ್. ಸೊ ದೇರ್ಫೋರ್ R1 is a function. ಅಂದರೆ ಎರಡರಲ್ಲಿ ಯಾವ ಒಂದಾದರೂ ಕೂಡ ನಮ್ಗೆ ಏನಾಗುತ್ತೆ? ಫಂಕ್ಷನ್ ಆಗುತ್ತೆ. ಆ ರೀತಿ ಇದನ್ನ ಸ್ಕಿಮೆಟ್ ಡಯಾಗ್ರಾಮಲ್ಲಿ ಈ ಥರ ತೋರಿಸ್ಬೋದು ಬೇಕಿದ್ರೆ ನೀವು. ಓಕೆ. ಸೊ ದಿಸ್ ಒನ್ ಈಸ್. ಆಮೇಲೆ ಐ ಟೋಲ್ಡ್ ಯು ಅನದರ್ ವೇ. ಸೊ ನೋ ಟು ಆರ್ಡರ್ಡ್ ಪೇರ್ಸ್ ವಿಲ್ ಹ್ಯಾವ್ ದ ಸೇಮ್ ಫಸ್ಟ್ ಎಲಿಮೆಂಟ್. ಸೊ ನೋ ಟು ಆರ್ಡರ್ಡ್ ಪೇರ್ ವಿಲ್ ಹ್ಯಾವ್ ದ ಸೇಮ್ ಫಸ್ಟ್ ಎಲಿಮೆಂಟ್. ಅಂದರೆ ಯಾವುದೋ ಎರಡು ಆರ್ಡರ್ ಪೇರ್ ನೀವು ಕನ್ಸಿಡರ್ ಮಾಡಿರಪ್ಪ ಅಂತಂತಂದರೆ ಇದರಲ್ಲಿ ಯಾವುದು ಚೂಸ್ ಮಾಡಿರತ್ತಂದರೆ ಅದರಲ್ಲಿ ಫಸ್ಟ್ ಎಲಿಮೆಂಟ್ ಸೇಮ್ ಇರಬಾರ್ದು. ಆ ಥರ ಸೇಮ್ ಬಂತು ಅಂತಂತಂದರೆ ಅದೇನಾಗಿರುತ್ತೆ ನಿಮಗೆ? ಫಂಕ್ಷನ್ ಆಗಿರೋದಿಲ್ಲ. ಓಕೆ. ಪ್ಲೀಸ್ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ ಏನಿದೆ ನಿಮಗೆ? ಸೆಕೆಂಡ್ ರಿಲೇಷನ್ ನೋಡಿ ಯಾವ ಥರ ಇದೆ, ಏನು ಕೊಟ್ಟಿದ್ದಾರೆ. ಸೊ ತೋಳಿದನ 2,1 4,2 6,3. ಸೊ ಕೊಟ್ಟಿದೆ ನೋಡಿ ಸೆಕೆಂಡ್ ಒನ್. ಭಾಳ ಸಿಂಪಲ್ ಇದೆ, ಮಾಡ್ಬೋದು ಪ್ರಾಬ್ಲಮ್ ನೀವು. ಹೌದಾ? ಸೊ ಕಾನ್ಸಂಟ್ರೇಟ್ ಮಾಡಿ ಪ್ರಾಬ್ಲಮ್ ಏನಿದೆ, ಯಾವ ಥರ ಥಿಂಕ್ ಮಾಡಬೇಕು. 2,1 ನೆಕ್ಸ್ಟ್ ಏನಿದೆ? ಸೊ 4,2. ಹೌದಾ? 6,3. ಓಕೆ. ಸೊ ನೆಕ್ಸ್ಟ್ 8,4 10,5 12,6 12,6. ಸೊ ನೆಕ್ಸ್ಟ್ ಏನಿದೆ? 14,17. ಸೊ ನೋಡಿ ಇದು ನೋಡಿ ಯಾವ ಥರ ಕಾಣಿಸ್ತದೆ ನಿಮಗೆ. ಸೊ ಎ ಸೆಟ್ ಬಿ ಸೆಟ್ ನೋಡ್ಬೋದು ನೀವು ಈ ಥರ. ಹೌದಾ? ಸೊ ಏನಿದೆ? 2 4 ದ ಲಿಸ್ಟ್ ಆಫ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್ ಇನ್ ರಿಲೇಷನ್. ದಿಸ್ ಇಸ್ ಕಾಲ್ಡ್ ಡೊಮೈನ್. ಸೊ ಡೊಮೈನ್ ಏನಾಗಿದೆ ಅದರಿಂದ ನಮಗಿದೆ? ಡೊಮೈನ್ ಏನಾಗ್ತದೆ? 2 4 ನೆಕ್ಸ್ಟ್ 6 ನೆಕ್ಸ್ಟ್ 8 ನೆಕ್ಸ್ಟ್ 10 ನೆಕ್ಸ್ಟ್ ಏನಿದೆ ನಮಗೆ? 12. ಸೊ ದಿಸ್ ಇಸ್ ಡೊಮೈನ್. ಹೌದಾ? ಸೊ ವಾಟ್ ಅಬೌಟ್ ರೇಂಜ್ ನೋಡಿ ಏನಿದೆ ನಮಗೆ? 1 2 3 4 5. ಹೌದಾ? ನೆಕ್ಸ್ಟ್ ಏನಿದೆ? 6 7. ಸೊ ಈ ರೀತಿ ನಮ್ಮ ರೇಂಜ್ ಬರ್ತಾ ಇದೆ ನನಗೆ. ಸೊ ನಿಮಗಲ್ಲಿ 12 ಆದಮೇಲೆ ನೆಕ್ಸ್ಟ್ ಏನಿದೆ ನಮಗೆ? 14 ಇದೆ ಅಲ್ಲ ನಮಗೆ. ಸೊ 14 ಈ ರೀತಿ. ಸೊ ನೋಡಿ ನಂಬರ್ಗಳು 2 4 6 8 10 14 ಈ ರೀತಿ ಕಾಣಿಸ್ತಾ ಇದೆ ನನಗೆ. ಬಟ್ ರೇಂಜ್ ಏನಾಗಿದೆ ನಮಗೆ? 1 2 3 4 ಸೆಕೆಂಡ್ ಎಲಿಮೆಂಟ್ ಅಲ್ಲ 5 6 7 ಈ ರೀತಿ ಕಾಣಿಸ್ತಾ ಇದೆ. ಹಾಗೆ 2 is connected to 1, 4 is connected to 2, 6 is connected to 3. ಇಯರ್ ನೋಡಿ 8 ಏನಾಗಿದೆ? 4 ಕನೆಕ್ಟ್ ಆಗಿದೆ. 8,4 10,5. ಹೌದಾ? ಸೊ ನೆಕ್ಸ್ಟ್ ಏನಾಗಿದೆ? 12,16 12 ಬರೋದಿಲ್ಲ 12. ಸೊ ನೆಕ್ಸ್ಟ್ 14. ಸೊ 12 6 ಕನೆಕ್ಟ್ ಆಗಿದೆ. 14ಗೆ 7 ಕನೆಕ್ಟ್ ಆಗಿದೆ. ಓಕೆ. ಸೊ ಈ ರೀತಿ ಡಿಸ್ಟಿಂಕ್ಟ್. ಸೊ ಇಂಡಿವಿಜುವಲ್ ಎಲಿಮೆಂಟ್ಸ್ ಏನಾಗಿದೆ? ಇಂಡಿವಿಜುವಲ್. ಅದು ಇಟ್ ಮೀನ್ಸ್ ವಾಟ್? 1 to 1 ಅಂತ. ಹೌದಾ? ಸೊ ಸಿನ್ಸ್ ಸೊ R2 ರಿಲೇಷನ್. ಹೌದಾ? R2 ರಿಲೇಷನ್ ಈಸ್ 1 to 1 relation. ಹೌದಾ? 1 to 1 relation. Therefore R2 is a function. ಸೊ ಅದಕ್ಕೆ R2 ಏನಾಗಿದೆ ನಿಮಗೆ? ಫಂಕ್ಷನ್ ಆಗಿದೆ. ಹೌದಾ? ಸೊ ನೀವು ಡೊಮೈನ್ ಏನಾಗಿರುತ್ತೆ ನಿಮಗಿದು? ಸೊ ಡೊಮೈನ್ ಆಫ್ R2 ರಿಲೇಷನ್ ಏನು ಬರ್ತಾ ಇದೆ? ಡೊಮೈನ್ ಏನು ಬರ್ತಾ ಇದೆ? ಸೆಟ್ ಬರ್ತಾ ಇದೆ. ಇದಿಷ್ಟು ಡೊಮೈನ್ ನನಗೆ. ಹೌದಾ? 2 4 6 8 10 12 ನೆಕ್ಸ್ಟ್ 14 ಲೈಕ್ ದ್ಯಾಟ್. ಸೊ ಅದರಿಂದ ರೇಂಜ್. ಸೊ ರೇಂಜ್ ಕೂಡ ಫೈಂಡ್ ಔಟ್ ಮಾಡಿ. ಸೊ ರೇಂಜ್ ಕೂಡ ಏನಾಗಿದೆ? ರೇಂಜ್ ಆಫ್ R2 ಫಂಕ್ಷನ್. ಇದು R2 ಫಂಕ್ಷನ್ ರೇಂಜ್ ಇದು ಏನು ಬರ್ತಾ ಇದೆ? 1 to 7 ಬರ್ತಾ ಇದೆ ನಮಗೆ. ಸೊ 1 2 3 4 5 6 7 ಲೈಕ್ ದ್ಯಾಟ್. ಸೊ ಈ ರೀತಿ ನಮಗೇನು ಕಾಣಿಸ್ತಿದೆ? ಇದೆಲ್ಲ ರೇಂಜ್ ಇದು.
ಸೊ ಇದು ಈ ಥರ ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಕೊಟ್ಟುವಂಥ ರಿಲೇಷನ್ ವೆದರ್ ಇಟ್ ಈಸ್ ಒನ್ ಒನ್ ಆರ್ ನಾಟ್, ಸಾರಿ ಇದು ವೆದರ್ ಇಟ್ ಈಸ್ ಫಂಕ್ಷನ್ ಆರ್ ನಾಟ್, ಫಂಕ್ಷನ್ ಹೌದು ಅಲ್ಲ, ಹೌದಾ? ಸೊ ಇದೇನಿದು ಒನ್ ಒನ್ ರಿಲೇಷನ್ ಆಗಿದೆ ನಿಮಗಿದು, ಒನ್ ಒನ್ ರಿಲೇಷನ್ ಆ ಒನ್ ಟು ಒನ್ ರಿಲೇಷನ್ ಈ ಥರದ್ದು ಬರೀಬಹುದು. ಸೊ ಒನ್ ಟು ಒನ್ ರಿಲೇಷನ್ ಈ ಥರ ತೊಗೊಳ್ಬೇಕು, ಒನ್ ಟು ಒನ್ ರಿಲೇಷನ್ ಆರ್ ಮೆನಿ ಟು ಒನ್ ರಿಲೇಷನ್. ಸೊ ಈ ರೀತಿ ನೀವೇ ಮಾಡ್ಬೋದು, ಡಿಸೈಡ್ ಮಾಡ್ಬೋದು. ದೆನ್ ಥರ್ಡ್ ಒನ್ ನೋಡ್ರಿ ಏನಿದೆ 1,3 1,5 2,5. ಸೊ ಶಾರ್ಟಾಗಿ ಹೇಳ್ಬಿಡ್ತೀನಿ ನಾನು ನಿಮಗೆ, ಇಲ್ಲಿ ಥರ್ಡ್ ಒನ್ ನೋಡ್ಕೊಳ್ಳಿ. ಸೊ ಆ ಥರ ಏನಿದೆ ನಿಮಗಿದು 1,5 1,3. ಸೊ ನೆಕ್ಸ್ಟ್ ಏನಿದೆ ನೋಡಿ 2,5. ಸೊ ಈ ರೀತಿ ಇದೆ ನಿಮಗೆ, ಹೌದಾ? ಸೊ ಈ ರೀತಿ ಇದೆ ತಕ್ಷಣ ಏನಾಗ್ಬಿಡುತ್ತೆ ನಿಮ್ಗೆ ನೋಡ್ರಿ ಇಲ್ಲಿ 1,5 1,3 2,5 ಅಂದರೆ ಹಿಯರ್. ಸೊ ನಿಮ್ಗೆ ಏನಾಗ್ಬಿಟ್ಟಿದೆ ಎ ಸೆಟ್, ಹೌದಾ? ನೆಕ್ಸ್ಟ್ ಇದೇನಿಟ್ಟು ಬಿ ಸೆಟ್. ಸೊ ಈ ರೀತಿ ಇದ್ದಾಗ ಏನಾಗ್ತದೆ ನಿಮಗೆ 1 ಅನ್ನೋದು ಏನಾಗಿದೆ ನಿಮಗೆ 5 ಮತ್ತು 3 ಅಂದರೆ 1 3. ಸೊ ನೋಡ್ರಿ ಇಲ್ಲಿ ನಮಗೆ ಮೆನಿ ಟು ಒನ್ ಬಂದಿಲ್ಲ ನಮಗೆ, ಹೌದಾ? ಮೆನಿ ಟು ಒನ್ ರಿಲೇಷನ್ ಆಗಿಲ್ಲ. ಹಾಗಾದ್ರೆ ಏನಾಗ್ತದೆ ನಿಮಗೆ ಇದು 1 to many ಆಗುತ್ತೆ ನಿಮಗೆ. ಸೊ ಅಂದರೆ ಓನ್ಲಿ ಸಿಂಗಲ್ ಎಲಿಮೆಂಟ್ ಇಸ್ ಕನೆಕ್ಟೆಡ್ ಟು ವಾಟ್, ಮೋರ್ ದೆನ್ ಒನ್ ಎಲಿಮೆಂಟ್. ಸೊ ಈ ರೀತಿ ಬಂತು ಅಂತಂದರೆ ಸೊ ಇಟ್ ಈಸ್ ನಾಟ್ ಎ ಫಂಕ್ಷನ್, ಪ್ಲೀಸ್ ರಿಮೆಂಬರ್, ಹೌದಾ? ಸೊ ದಿಸ್ ಒನ್, ಸೊ ಸಿನ್ಸ್, ಹೌದಾ, ಏನಾಗಿದೆ ನಿಮಗೆ? ಸೊ R3 ಈಸ್ ವಾಟ್? ಸೊ 1 to many. R3 ಏನಾಗಿದೆ ನಮಗೆ 1 to many ರಿಲೇಷನ್ ಆಗಿದೆ. ಸೊ 1 to many ಬರಬಾರ್ದು ನನಗೆ, ಹೌದಾ? ದ ಸಿಂಗಲ್ ಎಲಿಮೆಂಟ್ ಇಟ್ ಹ್ಯಾಸ್ ಎ ದಿಸ್ ನಂಬರ್ ವಿಲ್ ಹ್ಯಾವ್ ಎ 2 ಇಮೇಜಸ್. ಸೊ 2 ಇಮೇಜ್ಗಳು ಬರಬಾರ್ದು ನನಗೆ, ಯಾಕಂದರೆ ಒಬ್ಬ ಪರ್ಸನ್ ಇದ್ದಾನೆ, ಹೀಗಿಬ್ಬರು ಕಾಣಿಸ್ತಾರೆ ಅಂತಂದರೆ ಅಲ್ಲ, ಹೌದಾ? ಸೊ ಹಾಗಾಗಿ ಸೊ ಎಲ್ಲರೂ ಏನು ಮಾಡ್ಬೋದು ನಾವು? ಸೊ ಎಲ್ಲರೂ ನಿಂತ್ಕೊಂಡು ಏನು ಮಾಡೋದು, ಒಂದು ಮಿರರಲ್ಲಿ ನಾವು ಕಾಣಿಸ್ತೀವಿ ಪ್ರತಿಯೊಬ್ಬರು. ಬಟ್ ಒಬ್ಬನೇ ಒಂದು ಮಿರರ್ ಮುಂದೆ ಒಬ್ಬನೇ ನಿಂತಂದ್ರೆ ಇಬ್ಬರು ಕಾಣಲ್ಲ ಒಳಗಡೆ, ಹೌದು? ಆ ರೀತಿ. ಸೊ ಹಾಗಾಗಿ ಸೊ ಸಿಂಗಲ್ ಎಲಿಮೆಂಟ್ ಏನಾಗಿದೆ ನಮಗೆ 2 ಎಲಿಮೆಂಟ್ಗೆ ಕನೆಕ್ಟ್ ಆಗಿದೆ ನಮಗೆ. ಹೇಳಿದ ಆಲ್ರೆಡಿ ನೋ ಟು ಆರ್ಡರ್ಡ್ ಪೇರ್ ವಿಲ್ ಹ್ಯಾವ್ ದ ಸೇಮ್ ಫಸ್ಟ್ ಎಲಿಮೆಂಟ್. ಅಂದರೆ ನೋಡಿ 2 ಆರ್ಡರ್ ಪೇರಲ್ಲಿ ಫಸ್ಟ್ ಎಲಿಮೆಂಟ್ ಏನಾಗಿದೆ ಸೇಮ್ ಆಗ್ತದೆ, ನಾವು ಈ ಥರ ಬರಬಾರ್ದು. ಸೊ ಹಾಗಾಗಿ ಈ ಥರ ಬಂದಿರೋದಕ್ಕೆ ಏನಾಗಿಲ್ಲ, ಫಂಕ್ಷನ್ ಆಗಿಲ್ಲ. ಸೊ ಹಾಗಾಗಿ ಸಿನ್ಸ್ R3 is 1 to many relation, so therefore R3 is not a function. So therefore R3 is not a function. ಈ ರೀತಿ ಬರೀಬೇಕು, ಓಕೆನಾ? ಸೊ ಆಯ್ತು, ಕಂಪ್ಲೀಟ್. ಸೊ ಫಸ್ಟ್ ಒನ್ ಮುಗಿದು ಬಂದಿದೆ. ದೆನ್ ಸೆಕೆಂಡ್ ಒನ್ ನೋಡಿ ಏನಿದೆ ನಿಮಗೆ? ಸೊ ಫೈಂಡ್ ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಸೊ ಸಮ್ ಫಂಕ್ಷನ್ಸ್ ಕೊಟ್ಟಿದ್ದಾನೆ. ಸೊ ವಾಟ್ ಅಬೌಟ್ ಡೊಮೈನ್ ಆ್ಯಂಡ್ ರೇಂಜ್? ಸೊ ಎರಡು ಕಂಡಿದ್ದಾನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ದಿಸ್ ಒನ್. ಸೊ ಫೈಂಡಿಂಗ್ ಡೊಮೈನ್ ಆ್ಯಂಡ್ ರೇಂಜ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ CET ಕೂಡ ಭಾಳಷ್ಟು ಕ್ವಶನ್ಸ್ ಇರ್ತದೆ ನಿಮಗೆ, 1 or 2 ಕ್ವಶನ್ಸ್ ಕಂಪಲ್ಸರಿ. ಫೈಂಡ್ ದ ಡೊಮೈನ್ ಆ್ಯಂಡ್ ರೇಂಜ್, ಸೊ ಇದ್ರ ಮೇಲೆ ಇದ್ದೇ ಇರ್ತದೆ ನಿಮಗೆ. ಸೊ ನೋಡ್ಕೊಳ್ಳಿ ಯಾವ ರೀತಿ ಕಂಡಕ್ಟ್ ಮಾಡಬೇಕಂತ. ಸೆಕೆಂಡ್ ಒನ್, ಸೊ ಫೈಂಡ್ ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್. ಈ 2 ಫಂಕ್ಷನ್ಸ್ ಇದೆ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂತ ಹೇಳ್ತೀನಿ ನಾನು. ಸೊ ಫಸ್ಟ್ ಒನ್ ಏನಿದೆ ನೋಡಿ? ಸೊ f of x is equal to minus modulus of x ಇದೆ, ಹೌದಾ? ಸೆಕೆಂಡ್ ಒನ್ ಏನಿದೆ ನಿಮಗೆ? f of x is equals to ಸೆಕೆಂಡ್ ಒನ್ root of 9 minus x square, ಓಕೆನಾ? root of 9 minus x square ಈ ರೀತಿ ಇದೆ ನಿಮಗೆ ಫಂಕ್ಷನ್, ಓಕೆ? ಸೊ ನೋಡಿ ಫಸ್ಟ್ ಆಫ್ ಆಲ್ ಈ ಮೈನಸ್ ಬಿಟ್ಬಿಡಿ. ಸಪೋಸ್ ಇಫ್ ಯು ನೆಗ್ಲೆಕ್ಟ್ ಮೈನಸ್ ಮಾಡ್ಯುಲಸ್ x. ಸೊ ದಿಸ್ ಒನ್ ಈಸ್ ಆಬ್ಸಲ್ಯೂಟ್ ವ್ಯಾಲ್ಯೂ ಫಂಕ್ಷನ್ ಅಂತ ಹೇಳಿದೆ ನಾನು ಆಲ್ರೆಡಿ, ನಿಮ್ಮ ಫಂಕ್ಷನ್ ತೋರಿಸಿದೆ. ಸೊ ಈ ಮಾಡ್ಯುಲಸ್ x ನನಗೆ ಗೊತ್ತಿದೆ, ನನಗೆ ಈ ಮಾಡ್ಯುಲಸ್ x ಬರೀ ಮಾಡ್ಯುಲಸ್ x ಇದ್ರೆ ಏನಾಗ್ತದೆ? ಸೊ ವಿ ನೋ ದ್ಯಾಟ್ ಸೊ f of x is equal to modulus of x. ಈ ಥರ ಮಾಡ್ಯುಲಸ್ ಆಫ್ x ಇದ್ದರೆ ದಿಸ್ ಒನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್, ಪ್ಲೀಸ್ ರಿಮೆಂಬರ್, ಇದು ಮಾಡ್ಯುಲಸ್ x ಈ ರೀತಿ ಬರೀಬೋದು ನಾನು. x if x is greater than 0, suppose if x is less than 0, x ಏನಾದರೂ ಲೆಸ್ ದೆನ್ 0 ಆಗಿಬಿಟ್ರೆ ಇದು ವ್ಯಾಲ್ಯೂ ಏನಾಗ್ತದೆ? ಮೈನಸ್ x, ಪ್ಲೀಸ್ ರಿಮೆಂಬರ್. ಸೊ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ x greater than 0, this machine produce only positive numbers, this machine cannot produce negative numbers. ಹಾಗಾಗಿ ಇದ್ರ ಇಮೇಜ್ ನೆಗೆಟಿವ್ ಇರೋದಿಲ್ಲ, ಹೌದಾ? ಸೊ ಓನ್ಲಿ ಪಾಸಿಟಿವ್ ನಂಬರ್ಸ್ ಮಾತ್ರ ಬರ್ತದೆ. ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ ಇದನ್ನು. ಸೊ ರೇಂಜ್, ಹೌದಾ? ಸೊ ರೇಂಜ್ ಆಫ್ ಮಾಡ್ಯುಲಸ್ ಆಫ್ x ನಿಮಗೆ ಏನು ಬರ್ತದೆ? ನಿಮಗೆ ಓನ್ಲಿ ಕ್ಲೋಸ್ ಇಂಟು 0 ಓಪನ್ ಇಟ್ ಇನ್ಫಿನಿಟಿ, ಇದು ನಿಮ್ಗೆ ಹೇಳಿದೆ. ಬಟ್ ದಿಸ್ ಮಷಿನ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್. ಸೊ ಹಾಗಾಗಿ ಇದು ನಿಮ್ಗೆ ಗೊತ್ತಿರಲಿ. ಬಟ್ ವಾಟ್ ಅಬೌಟ್ f of x is equal to minus ಮಾಡ್ಯುಲಸ್ ಆಫ್ x? ಈ ರೀತಿ ಇದ್ರೆ ಏನಾಗ್ತದೆ, ಹೌದಾ? ಸೊ ಮೈನಸ್ ಮಾಡ್ಯುಲಸ್ x ಇದೆ. ಸ್ವಲ್ಪ ನೋಡಿ ನಿಮಗೆ ಇಲ್ಲಿ x greater than 0 ಇದ್ದಾಗ ನಿಮ್ಗೆ x ಬರ್ತದೆ. ಅದೇ x less than 0 ಇದ್ದಾಗ ನೆಗೆಟಿವ್ ಬಿಟ್ಬಿಡಿ, ಅದೇ ನೆಗೆಟಿವ್ ಇರ್ತದೆ ಆಲ್ರೆಡಿ ನಿಮಗೆ. ಸೊ ಆ ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ? ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ಇದು ಈ ಥರ ವರ್ಕ್ ಆಗುತ್ತೆ ನಿಮ್ಮ ಒಳಗಡೆ, ಓಕೆ? ಸೊ ಮೈನಸ್ x ಇತ್ತಪ್ಪ ಅಂತಂದರೆ ನಿಮ್ಗೆ ಏನಾಗುತ್ತೆ? ಮೈನಸ್ x. ಇಯರ್ ಎಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. ಸೊ ವಾಟ್ ಅಬೌಟ್ ಇದು ರಿವರ್ಸ್ ಆಗಿಬಿಡುತ್ತೆ ನಿಮಗೆ, ಇದು ನಿಮಗೆ x ಆಗಿಬಿಡ್ತದೆ. ಇಲ್ಲಿ ಇಯರ್ x ಈಸ್ ಲೆಸ್ ದೆನ್ 0, ಹೌದಾ? ಕಾಣಿಸ್ತಾ ಇದೆ ನೋಡ್ಬೋದು. ಸೊ ಲೆಸ್ ದೆನ್ 0 ಏನಾಗುತ್ತೆ? ನೆಗೆಟಿವ್.
ಯಾಕಂದರೆ ಈ ವ್ಯಾಲ್ಯೂ ಏನಾಗ್ಬಿಡುತ್ತೆ ನಿಮಗೆ, ಸೊ ಇಲ್ಲಿ ಹೊರಗಡೆ ಮೈನಸ್ ಇದೆ ನೀವು, ಹೌದಾ, ಮೈನಸ್ ವ್ಯಾಲ್ಯೂ ಇದೆ. ಸೊ ಇಲ್ಲಿ ನೀವು ಗ್ರೇಟರ್ ದೆನ್ 0 ಕೊಟ್ಟರು ಕೂಡ ನಿಮಗೆ ಎಕ್ಸ್ ಏನಾದರೂ ಕೊಡಿ, ನಿಮಗೆ ಏನಾದರೂ ಕೊಟ್ಟರು ಕೂಡ ಏನಾಗುತ್ತೆ ನಿಮಗೆ ವ್ಯಾಲ್ಯೂ ಸೊ ಪಾಸಿಟಿವೇ ಇರ್ತದೆ. ನಿಮಗೆ ಕಂಪ್ಲೀಟ್ ಏನಾಗಿರ್ತದೆ, ನಿಮಗೆ ಪಾಸಿಟಿವೇ ಬರ್ತದೆ. ಸೊ ಇಲ್ಲಿ ನಿಮಗೆ ಏನಾಗ್ಬಿಡ್ತದೆ, ಇಲ್ಲಿ ನೀವು ಎಕ್ಸ್ ನೀವು ಏನಾದರೂ ಪಾಸಿಟಿವ್ ಕೊಟ್ಟಾಗ, ಇಲ್ಲಿ ಎಕ್ಸ್ ಪಾಸಿಟಿವ್ ಕೊಟ್ಟಾಗ ನೆಗೆಟಿವ್ ಕೊಟ್ಟಾಗ ಏನಾದರೂ ಕೊಡಿ ನೀವು, ಸೊ ಇಲ್ಲಿ ಕಂಪ್ಲೀಟ್ ಏನಾಗ್ತದೆ, ಇಲ್ಲಿ ಹೊರಗಡೆ ನೆಗೆಟಿವ್ ಇದೆ, ಹೌದಾ. ಸಪೋಸ್ ಇಲ್ಲಿ ಏನಾದರೂ ನೀವು -5 ಕೊಟ್ಟೆ ಅನ್ಕೋ, ಸೊ ಇದು ವ್ಯಾಲ್ಯೂ ಏನು, ಸಪೋಸ್ -5 ಈ ರೀತಿ ಕೊಟ್ಟರೆ ಮೈನಸ್ ಆಗೇ ಇರ್ತದೆ. ಸೊ ಇದು -5 ಅಂತಲೇ ಬರ್ತದೆ. ಅದೇ ಸಪೋಸ್ ನೀವು ಮೈನಸ್ ಅಲ್ಲೇ ಇಟ್ಕೋ, ಸೊ ಸಪೋಸ್ ಈ ಥರ -5 ಕೊಟ್ಟರು ಕೂಡ ಏನಾಗ್ತದೆ, ನಿಮ್ಗೆ ಅದು ವ್ಯಾಲ್ಯೂ ಏನಾಗ್ತದೆ, ಸೊ ನಿಮಗೇನಾಗ್ತದೆ ಅಗೇನ್ -5 ಅಂತಲೇ ಬರ್ತದೆ, ಹೌದಾ. ಸೊ ಹಾಗಾಗಿ ಇದೇನಾಗ್ತದೆ, ನೀವು ಗ್ರಾಫಿಕಲಿ ನೋಡ್ಬೋದು ಬೇಕಿದ್ರೆ. ಸೊ ಇದನ್ನು ಗ್ರಾಫಿಕಲಿ ನೋಡ್ಬೋದು ಈ ರೀತಿ. ಸೊ ಈ ರೀತಿ ಏನಾಗ್ತದೆ, ಸೊ ದಿಸ್ ಈಸ್ y is equal to ಮಾಡ್ಯುಲಸ್ ಆಫ್ x ಇದು, ಬಟ್ ನೆಗೆಟಿವ್ ಏನಾಗುತ್ತೆ ಕೆಳಗಡೆ ಬರ್ತದೆ ಈ ರೀತಿ. ಸೊ ದಿಸ್ ಒನ್ ಈಸ್ y is equal to -mod x, ರಿವರ್ಸ್ ಏನಾಗ್ತದೆ ನಿಮಗೆ ರಿವರ್ಸ್. ಸೊ ಹಾಗಾಗಿ ನೋಡಿ, ನೀವು -x ಇದೆ, ಮಾಡ್ಯುಲಸ್ x ಇದೆ, ನೀವು ಏನೇ ನಂಬರ್ ಕೊಟ್ಟರು ಕೂಡ ನೆಗೆಟಿವ್ ಹೊರಗಡೆ ಇರ್ತದೆ. ಸೊ ವಾಟ್ ಎವರ್ ದ ನಂಬರ್ ನೀವು ಪುಟ್ ಮಾಡೋ, ನಿಮಗೇನು ನೆಗೆಟಿವ್ ಹೊರಗಡೆ ಇರ್ತದೆ. ಸೊ ಹಾಗಾಗಿ ಸೊ ಕಂಪ್ಲೀಟ್ ಏನಾಗ್ತದೆ ನಿಮಗೆ ಇದು f of x. ಸೊ ರೇಂಜ್, ಹೌದಾ, ಸೊ ರೇಂಜ್ ಆಫ್ minus modulus of x is what? Range of minus modulus of x is what? ಸೊ ಕ್ಲೋಸ್ಡ್ ಎಟ್ 0. ಸೊ ನೋಡಿ ಕಾಣಿಸ್ತಾ ಇದೆ ನಮಗೆ ಇಲ್ಲಿ. ಸೊ 0 ಇಂದ ಅಪ್ ಟು ಏನಾಗ್ತದೆ ನಮಗೆ ಕೆಳಗಡೆ ಬಂದ್ಬಿಡ್ತದೆ ಕಂಪ್ಲೀಟ್. ಸೊ ಇದಿಷ್ಟು ಇದೆಲ್ಲ ಹೋಗ್ಬಿಡ್ತದೆ ನಿಮ್ಗೆ ಕೆಳಗಡೆ ಎಲ್ಲ ಹೋಗ್ತಾ ಇದೆ, ಹೌದಾ. ಸೊ ಅಬೋ ಇಲ್ಲ, ಅಬೋದ ಎಕ್ಸ್ ಎಕ್ಸಸ್ ಇಲ್ಲ. ಸೊ 0 to ನಿಮ್ಗೆ ಏನಾಗಿದೆ ಕಂಪ್ಲೀಟ್ ಮೇಲ್ಗಡೆ ಇಲ್ಲ, ಬಟ್ ಏನಾಗಿದೆ ಕೆಳಗಡೆ ಇದೆ ನಮ್ಗೆ, ಹೌದಾ. ಸೊ ಹಾಗಾಗಿ ಇದನ್ನ ಏನು ಮಾಡ್ಬೋದು ನೀವು ಇದನ್ನ, ಸೊ -∞ ಫಸ್ಟ್ ಬರೆದು 0 ಏನು ಮಾಡ್ಬೋದು ನೀವು ಕ್ಲೋಸ್ ಮಾಡ್ಬೋದು. ಅದು ನೆಗೆಟಿವ್ ನಂಬರ್ಸ್ಗಳು ಮಾತ್ರ ಬರ್ತದೆ ಅಂತ ಅರ್ಥ ನಿಮಗೆ, ಇದರ ಮೀನಿಂಗ್, ಓಕೆನಾ. ಸೊ ಹಾಗಾಗಿ ಸೊ ರೇಂಜ್ ಆಫ್ f of x, ದಿಸ್ ಒನ್ ಈಸ್ ವಾಟ್, ಸೊ ಓನ್ಲಿ ನೆಗೆಟಿವ್ ನಂಬರ್ಸ್, ನೆಗೆಟಿವ್ ರಿಯಲ್ ನಂಬರ್ಸ್. ಸೊ ನೆಗೆಟಿವ್ ರಿಯಲ್ ನಂಬರ್ಸ್ ಬರುತ್ತೆ ಮತ್ತು ಇನ್ಕ್ಲೂಡಿಂಗ್ 0, ಯಾಕಂದರೆ 0 ಕೊಟ್ಟಾಗ ಏನಾಗ್ತದೆ ನೋಡಿ ನಿಮಗೆ 0ನೇ ಬರ್ತದೆ. ಬಟ್ ಅದೇ ನೀವು 1 ಕೊಡಿ, 1 ಕೊಟ್ಟಾಗ ಏನಾಗ್ತದೆ ನಿಮಗೆ, ಸೊ ಇದ್ರ ವ್ಯಾಲ್ಯೂ ಏನಾಗ್ತದಪ್ಪ ಇದು, ಸೊ y is equal to -1. ಸೊ ಈ ಥರ ಹೋದರೆ ಇದು ವ್ಯಾಲ್ಯೂ ಏನಾಗ್ತದೆ, y is equal to -2 ಲೈಕ್ ದ್ಯಾಟ್, ಮತ್ತು ರಿವರ್ಸ್ ಬರ್ತದೆ ನಮಗೆ. ಸೊ ಇದು ಗ್ರಾಫ್, ಇದು y is equal to -mod x. ಬಟ್ ಮೇಲ್ಗಡೆ ಗ್ರಾಫ್ ನೋಡಿ ಡಾಟೆಡ್ ಲೈನಲ್ಲಿ ಹಾಕಿದ್ದೀನಲ್ಲ, ಅದೇನದು y is equal to mod x ಅದು ಜಸ್ಟ್, ಓಕೆನಾ. ಸೊ ಹಾಗಾಗಿ ಸೊ ನಿಮ್ಗೆ ಗೊತ್ತಿರಲಿ ನಿಮಗೆ, ಸೊ x ಏನಾದರೂ <0 ಆದಾಗ, ಹೌದಾ, x ಏನಾದರೂ <0 ಆದಾಗ ಸೊ ನೆಗೆಟಿವ್ ಆ್ಯಸ್ ಇಟ್ ಇಸ್ ಹಾಗೆ ಬರುತ್ತೆ. ಸೊ x ಏನಾದರೂ -5 ಇದ್ರೆ -5 ಅಂತಲೇ ಬರ್ತದೆ. x <0 -6 ಇದ್ರೆ ಏನು ಬರ್ತದೆ, -6 ಬರ್ತದೆ, ಆ್ಯಸ್ ಇಟ್ ಈಸ್ ಬರ್ತದೆ, -6 ಅಂತಲೇ ಬರ್ತದೆ, ಹೌದಾ. ಸೊ ಬಟ್ x <0 ಇದ್ದರೆ ಮಾತ್ರ ನಿಮಗೆ ಈ ರೀತಿ ಬಂದೇ ಬರ್ತದೆ. ಸೊ 5 ಇದ್ದರೆ ಏನಾಗ್ಬಿಡ್ತದೆ ನಿಮಗೆ -5, 6 ಇದ್ದರೆ -6, 7 ಇದ್ದರೆ -7 ಲೈಕ್ ದ್ಯಾಟ್. ಸೊ ಹಾಗಾಗಿ ಸೊ ರೇಂಜ್ ಆಫ್ minus modulus of x is what? -∞, 0. ಸೊ ವಾಟ್ ಅಬೌಟ್ ಡೊಮೈನ್? ಸೊ ಡೊಮೈನ್ ಏನಾಗ್ತದೆ ನಿಮಗೆ, ಸೊ ಡೊಮೈನ್ ಆಫ್ -mod x, ಈ ಮಷಿನ್ ಮೈನಸ್ ಏನಾಗಿದೆ ಡೊಮೈನ್ ಏನಾಗಿದೆ ನಿಮಗೆ, ಸೊ ರಿಯಲ್ ನಂಬರ್. ಬಿಕಾಸ್ ದಿಸ್ ಫಂಕ್ಷನ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್. ಯಾವುದೇ ರಿಯಲ್ ನಂಬರ್ ನೀವು ಹಾಕ್ರಿ, ಈ ಮಷಿನ್ ಏನು ಮಾಡುತ್ತೆ ನಮಗೆ ಒಂದು ವ್ಯಾಲ್ಯೂನ ಕೊಡುತ್ತೆ, ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಡುತ್ತೆ. ಬಟ್ ರೇಂಜ್ ಅಂತ ಬಂದಾಗ ಏನಾಗ್ತದೆ, ನಾವು ಆನ್ಸರ್ ನೋಡಬೇಕು ಹೊರಗಡೆ, ಹೌದಾ. ಸೊ ಓನ್ಲಿ ನಮ್ಮ ನೆಗೆಟಿವ್ ನಂಬರ್ ಮಾತ್ರ ಏನು ಮಾಡುತ್ತೆ, ಈ ಮಷಿನ್ ಏನು ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇಷ್ಟೇ ಕೊಟ್ಟಾಗ ಈ ಮಷಿನ್ ಪಾಸಿಟಿವ್ ನಂಬರ್ ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ಮೈನಸ್ ಇದೆ ಹೊರಗಡೆ. ಹಾಗಾಗಿ ದಿಸ್ ಮಷಿನ್ ಪ್ರೊಡ್ಯೂಸ್ ಓನ್ಲಿ ನೆಗೆಟಿವ್ ನಂಬರ್ಸ್ ಫಾರ್ ವಾಟ್ ಎವರ್ ದ ರಿಯಲ್ ನಂಬರ್. ಏನೇ ರಿಯಲ್ ನಂಬರ್ ಕೊಡಿ ನೆಗೆಟಿವ್ ನಂಬರ್ ನಮ್ಗೆ ಕೊಡುತ್ತೆ. ಸೊ ಹಾಗೆ ರೇಂಜ್ ಇಸ್ ದಿಸ್ ಒನ್, ಡೊಮೈನ್ ಈಸ್ ದಿಸ್ ಒನ್, ಓಕೆನಾ. ಸೊ ನೆಕ್ಸ್ಟ್ f of x is equal to √9 - x square. ನೋಡಿ ಸೆಕೆಂಡ್ ಒನ್ ನೋಡಿ ಏನಿದೆ, √9 - x square ಅಂತ ಹೇಳ್ತಾನೆ, ಹೌದಾ. ಏನು ಹೇಳ್ಬೋದು, ಗ್ರಾಫ್ ಗೊತ್ತಿದ್ರೆ ಗ್ರಾಫ್ ಹಾಕ್ಬೋದು, ಬೈ ಗ್ರಾಫಿಕಲಿ ಕೂಡ ನಾವೇನು ಮಾಡ್ಬೋದು ಅದನ್ನು ತೋರಿಸ್ಬೋದು. ಸೊ ನೋಡಿ √9 - x, we know that ಸೊ √x ಫಂಕ್ಷನ್ ದಿಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0, ಕೇಸ್ ಅಂತ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು. ಸೊ ಯಾಕಂದರೆ ಇನ್ ದಿಸ್ ಇಂಪ್ಲೈಸ್ x ಈಸ್ ಆಲ್ಸೋ ವಾಟ್ ಗ್ರೇಟರ್ ದೆನ್ 0, ಬಿಕಾಸ್ ರೂಟ್ ಅಂಡರ್ ನೆಗೆಟಿವ್ ಬರಲೇಬಾರ್ದು ಅಂತ ಹೇಳಿದೆ ನಾನು, ಹೌದು. ರೂಟ್ ಅಂಡರ್ ನೆಗೆಟಿವ್ ಬರಲೇಬಾರ್ದು. ಸಪೋಸ್ ರೂಟ್ ಅಂಡರ್ ಎನಿ ನೆಗೆಟಿವ್ ನಂಬರ್, ಈ ಥರ ನೆಗೆಟಿವ್ -5 ಈ ಥರ ಬಂತು ಅಂದರೆ, ಸೊ ದಿಸ್ ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಇದು ನಮ್ಗೆ ರಿಯಲ್ ನಂಬರ್ ಅಲ್ಲ, ಓಕೆನಾ. ಸೊ ಹಾಗಾಗಿ ಸೊ ಓನ್ಲಿ ಡೀಲಿಂಗ್ ವಿತ್ ಸೊ √x ಈ ಥರ ಬರ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಗ್ರೇಟರ್ ದನ್ = 0 ಇದ್ದೇ ಇರ್ತದೆ. ಸೊ ಹಾಗಾಗಿ x ಕೂಡ ಗ್ರೇಟರ್ ದನ್ = 0 ಇದ್ದೇ ಇರ್ತದೆ ನಮಗೆ, ಓಕೆ. ಸೊ ಈ ರೀತಿ ಬಂತು. ಸೊ ಹಾಗಾದರೆ ಈ ಒಂದು ಪ್ಯಾಟರ್ನ್ ನೋಡೋದಾದರೆ ಈ ಒಂದು ರಿಸಲ್ಟಿಂದ ನಾವೇನು ಮಾಡ್ಬೋದು, ಇದು ತಗೋಬೋದು. ಸೊ ಹಾಗೆ ನಮ್ಗೆ ಕೊಟ್ಟಿರೋದೇನು, ಸೊ ಗಿವನ್, ಸೊ ವಾಟ್ ಈಸ್ ಗಿವನ್, ಫಂಕ್ಷನ್ √9 - x square. ಸೊ ದಿಸ್ ವ್ಯಾಲ್ಯೂ ಈಸ್ ವಾಟ್ ಗ್ರೇಟರ್ ದನ್ 0 ಟೋಟಲ್, ಯಾಕಂದರೆ ರೂಟ್ ನಮ್ಗೆ ಸ್ಟಾರ್ಟ್ ಆಗಿದೆ ನಮ್ಗೆ 0 ಇದೆ, ನಿಮ್ಗೆ ಗೊತ್ತಿದೆ ನಿಮಗೆ. ಇದು ನಿಮ್ಮ ಡೊಮೈನ್ ರೇಂಜ್ ಕೂಡ ಹೇಳಿದ್ದೀನಿ ಆಗಿದ್ದೇನೆ, ಸ್ಕ್ವೇರ್ ರೂಟ್ ಫಂಕ್ಷನ್, ಹೌದು. ಹಾಗೆ
ಸೊ ದಿಸ್ ಇಂಪ್ಲೈಸ್ ಏನಾಗ್ತದೆ ನಮಗೆ ಇದು ರೂಟ್ ಆಫ್ 9 ಮೈನಸ್ ಎಕ್ಸ್. ಸೊ ಹಾಗಾದ್ರೆ ಒಳಗಡೆ ಕೂಡ ಏನಾಗ್ತದೆ ನಿಮಗೆ ಇನ್ಸೈಡ್ ಫಂಕ್ಷನ್. ಸೊ ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ, ಈ ಪ್ರಾಪರ್ಟಿಯಿಂದ ಬರೀತಾ ಇದ್ದೀನಿ ನಾನು. ಈಗ 9 ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗ್ತದೆ ಗ್ರೇಟರ್ ದನ್ 0. ಸೊ ದಿಸ್ ಒನ್ ಈಸ್ 9 ಮೈನಸ್ ಏನಾಗ್ತದೆ ನಿಮಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಶಿಫ್ಟೆಡ್ ಟು ರೈಟ್ ಹ್ಯಾಂಡ್ ಸೈಡ್, ಇಟ್ ಬಿಕಮ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್. 9 ಲೆಸ್ ದನ್ 9 ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಹಾಗಾಗಿ ಇದು ನಾನು ಎಂತ ಬರೀಬೋದು, ಎಕ್ಸ್ ಸ್ಕ್ವೇರ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 9 ಅಂತ ಬರೀಬೋದು. ಪ್ಲೀಸ್ ರಿಮೆಂಬರ್, ಒಂದು ಗೊತ್ತಿರಲಿ ನಿಮಗೆ, ಎ ಈಸ್ ಲೆಸ್ ದನ್ ಬಿ ಆಗಿದೆ ಅಂತಂದರೆ 100% ಏನಾಗಿರುತ್ತೆ, ಬಿ ಈಸ್ ಗ್ರೇಟರ್ ದನ್ ಎ ಆಗಿರುತ್ತೆ. ಹೌದಾ? ಎ ಈಸ್ ಲೆಸ್ ದನ್ ಬಿ ಆಗಿದೆ ಅಂದರೆ ಬಿ ಈಸ್ ಗ್ರೇಟರ್ ದನ್ ಎ ಅಂತ ಬರೀಬೋದು. ಹಾಗೆ ಹೇಗೆ ಕೇಳ್ಬೋದು ನೀವು, ಸರ್ ಹೇಗೆ ಸರ್ ನೋಡಿ 2 ಈಸ್ ಲೆಸ್ ದನ್ 3 ಅಂತಂದರೆ ಇನ್ನೇನು ಬರೀಬೋದು, 3 ಈಸ್ ಗ್ರೇಟರ್ ದನ್ 2 ಎರಡು ಒಂದೇ ಅಲ್ಲ. ಅವಾಗ 2 ಈಸ್ ಲೆಸ್ ದನ್ 3 ಅಂದರೆ 3 ಈಸ್ ಗ್ರೇಟರ್ ದನ್ 2 ಬೋತ್ ಆರ್ ಸೇಮ್. ಸೊ ಹಾಗಾಗಿ ಆ ಥರ. ಹಾಗೆ 9 ಈಸ್ ಗ್ರೇಟರ್ ದನ್ ಎಕ್ಸ್ ಸ್ಕ್ವೇರ್ ಅಂತಿದ್ರೆ ಎಕ್ಸ್ ಸ್ಕ್ವೇರ್ ಈಸ್ ಲೆಸ್ ದನ್ 9 ಅಂತ ಬರೆದಿನಿ ನಾನು. ಸೊ ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ, ಈ ಒಂದು ಪ್ರಾಪರ್ಟಿ ಯೂಸ್ ಮಾಡಿ ಬರೀತಾ ಇದ್ದೀನಿ ನಾನು. ಹಾಗೆ ನೆಕ್ಸ್ಟ್ ಏನಾಗ್ತದೆ ನಿಮಗೆ ಈ ರೀತಿ ಇದ್ದಾಗ, ಹೌದಾ? ಸೊ ಎಕ್ಸ್ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ 3 ಸ್ಕ್ವೇರ್. ಹೌದಾ? ಸೊ ನೋಡಿ ಪವರ್ಸ್ ಏನಾಗಿದೆ ನಮಗೆ, ಪವರ್ಸ್ ಆರ್ ಸೇಮ್. ಸೊ ಹಾಗಾದ್ರೆ ಬೇಸಸ್ ಕ್ಯಾನ್ ಬಿ ಇಕ್ವೇಟೆಡ್. ಬೇಸಸ್ ಏನು ಮಾಡ್ಬೋದು ನಾನು, ಇಕ್ವೇಟ್ ಮಾಡ್ಬೋದು ನಾನು. ಪವರ್ ಸೇಮ್ ಇದೆ ನನಗೆ. ಇದು ಲಾ ಇದು, ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 3 ಅಂತ ಬರ್ತದೆ. ಸೊ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 3 ಇದನ್ನೇನಾಗ್ತದೆ ನಮಗೆ, ಸೊ ಎಕ್ಸ್ ಇಸ್ ನೋಡಿ ಇದನ್ನ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 3 ಸ್ಕ್ವೇರ್ ಇದನ್ನ ದಿಸ್ ಒನ್ ಕ್ಯಾನ್ ರಿಟರ್ನ್ ಆಸ್ ಮಾಡ್ಯುಲಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದೇನ್ರಿ? ಯಾಕಂದರೆ ಎಕ್ಸ್ ಸ್ಕ್ವೇರ್ ಇದೆ ನಿಮಗೆ, ಈ ಎಕ್ಸಲ್ಲಿ ನೀವು ಪಾಸಿಟಿವ್ ನಂಬರ್ಸ್ ಆದರೂ ಹಾಕಿ, ನೆಗೆಟಿವ್ ನಂಬರ್ಸ್ ಆದರೂ ಹಾಕಿ, ಇಟ್ ಬಿಕಮ್ಸ್ ಪಾಸಿಟಿವ್. ಟೋಟಲ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನು ಬರ್ತದೆ, ಪಾಸಿಟಿವ್ ವ್ಯಾಲ್ಯೂ ಬರ್ತದೆ. ಹಾಗಾಗಿ ಪ್ಲೀಸ್ ಗೊತ್ತಿರಲಿ ನಿಮಗೆ, ಇದು ನಿಮಗೆ ಈ ಒಂದು ಪ್ರಾಪರ್ಟಿ ಗೊತ್ತಿರಲಿ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಸ್ಕ್ವೇರ್ ಕ್ಯಾನ್ ರಿಟರ್ನ್ ಆಸ್ ಎಕ್ಸ್ ಸ್ಕ್ವೇರ್. ಎರಡು ಒಂದೇ, ಬೋತ್ ಆರ್ ಅಂತ ಸೇಮ್. ಸೊ ಹಾಗಾಗಿ ಈ ಎಕ್ಸ್ ಸ್ಕ್ವೇರ್ ಏನು ಮಾಡ್ಬೋದು, ನಾನು ಮಾಡ್ಯುಲಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದು. ಸೊ ಅದರಲ್ಲಿ ಏನಾಗ್ತದೆ ನಮಗೆ ಸ್ಕ್ವೇರ್ ಸೇಮ್ ಆಗ್ತದೆ, ಮಾಡ್ಯುಲಸ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತ ಬರ್ತದೆ. ಸೊ ಒಂದು ಪ್ರಾಪರ್ಟಿ ನಿಮ್ಗೆ ಗೊತ್ತಿರಲಿ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದಿಸ್ ಒನ್ ಕ್ಯಾನ್ ರಿಟರ್ನ್ ಆಸ್ ಮೈನಸ್ ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ. ಸೊ ಇದನ್ನು ಈ ರೀತಿ ನಾವು ಬರೀಬೋದು, ಗೊತ್ತಿರಲಿ ನೀವು. ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಇದೆ ಅಂದರೆ ಸೊ ದಿಸ್ ಒನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಲೈಕ್ ದಿಸ್. ಇದು ಫಾರ್ಮುಲಾ. ಓಕೆ. ಸೊ ಪ್ರಾಪರ್ಟಿ ಆಫ್ ಮಾಡ್ಯುಲಸ್ ಫಂಕ್ಷನ್ ಇದು ಈ ಥರ ಇದೆ ಪ್ರಾಪರ್ಟಿ. ಓಕೆ. ಸೊ ಅದರಲ್ಲಿ ಏನು ಬರೀಬೋದು ನಾನು, ಬೈ ಯೂಸಿಂಗ್ ದ್ಯಾಟ್ ಪ್ರಾಪರ್ಟಿ. ಸೊ ದಿಸ್ ಒನ್ ಕ್ಯಾನ್ ರಿಟರ್ನ್ ಆಸ್ ಮೈನಸ್ 3 ಇಸ್ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3. ಸೊ ಈ ಥರ. ಸೊ ನಾನು ಈ ಥರ ಬರೆದಿನ ಅಂತಂದರೆ ನಾನು ಎಕ್ಸ್ ಕಂಡುಹಿಡಿದಿದ್ದೀನಿ. ನಾನು ಏನು ಕಂಡುಹಿಡಿದಿದ್ದೀನಿ, ಎಕ್ಸ್. ಸಾಲ್ವ್ ಫಾರ್ ಎಕ್ಸ್. ನೀವು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಸೊ ದಟ್ ಈಸ್ ನಥಿಂಗ್ ಬಟ್ ಡೊಮೈನ್ ಅಂತ. ಹಾಗಾದ್ರೆ ಏನು ಬಂತು, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆ. ಸೊ ದೇರ್ ಫೋರ್ ಡೊಮೈನ್, ಹೌದಾ? ಸೊ ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಏನು ಬಂತು ನನಗೆ, ಸೊ -3 to +3 close interval. It means what? The set of all real numbers. So only this machine defines for only real numbers. So in between what? -3 to +3. ಸೊ -3 ಇಂದ +3 ನಂಬರಲ್ಲಿ ಯಾವ ಕ್ಲೋಸ್ ಕೊಟ್ಟಿದ್ದೀನಿ, ಕ್ಲೋಸ್ ಇಂಟರ್ವಲ್. ಈ ಮಷೀನಿಗೆ -3 ಕೊಡ್ಬೋದು, ಭಾಳಗೆ +3 ಕೊಡ್ಬೋದು. ಸೊ ಆ ಒಂದು ಇನ್ ಬಿಟ್ವೀನ್ ನಂಬರ್ಸ್ ನೀವು ರಿಯಲ್ ನಂಬರ್ಸ್ ಏನೇ ಕೊಡಿ, ದಿಸ್ ಮಷೀನ್ ಡಿಫೈನ್ಸ್. ಈ ಮಷೀನ್ ನಮಗೆ ಡಿಫೈನ್ ಮಾಡ್ತದೆ, ಹೌದಾ? ಸೊ ಇದಕ್ಕೆ ಎಕ್ಸೀಡ್ ನಂಬರ್ಸ್ಗಳನ್ನು ಕೊಟ್ಟರೆ ಈ ಮಷೀನ್ ಡಿಫೈನ್ ಮಾಡೋದು. ಹಾಗಾಗಿ ನಮ್ಮ ಡೊಮೈನ್ ಏನಾಗಿರೋದು ನಮಗೆ ಇದಿಷ್ಟೇ ಬರ್ತದೆ, ಹೌದಾ? ಸೊ ವಾಟ್ ಅಬೌಟ್ ರೇಂಜ್? ಸೊ ರೇಂಜ್ ಏನಾಗಿರುತ್ತೆ ಈ ಮಷೀನಿಂದ ನನಗೆ ಅಂತಂದರೆ, ಯಾಕಂದ್ರೆ ನೀವು ಏನೇ ನಂಬರ್ ಕೊಟ್ಟು ಇಷ್ಟರಲ್ಲಿ ಮಾತ್ರ ನೀವು ಕೊಡಬೇಕು ನೀವು, ಹೌದು? ಅದು ಮಾತ್ರ ಪಾಸಿಬಿಲಿಟಿ ಇದೆ. ಬಟ್ ರೇಂಜ್, ಸೊ ಹಾಗೆ ರೇಂಜ್ ಏನು ಬರ್ತದೆ ನನಗೆ? ಸೊ ರೇಂಜ್ ನೋಡೋದಾದರೆ ದಿಸ್ ಮಷಿನ್ ನಮ್ಗೆ ಪ್ರೊಡ್ಯೂಸ್ ಮಾಡುವಂಥದ್ದು, ಹೌದಾ? ಯಾಕಂದರೆ ಈ ಮಷಿನ್ ನನಗೆ 100% ಶೋ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಏನು ಕೊಡುತ್ತೆ, 0 ಕೊಡ್ತದೆ ನನಗೆ, ಹೌದಾ? ಈ ಮಷಿನ್ ನಮ್ಗೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0ನೇ ಕೊಡ್ತಾರೆ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನನಗೆ, ಹೌದಾ? ಸೊ ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಟೋಟಲ್ ದಿಸ್ ಮಷಿನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ನಿಮ್ದು ಏನಿದೆ ಅಲ್ಲ, ನಮ್ಗೆ ಔಟ್ಪುಟ್ಟೇ ನಂಗೆ ಸ್ಟಾರ್ಟ್ ಆಗೋದೇ 0 ಇಂದ ನನಗೆ, ಹೌದು? ಸ್ಟಾರ್ಟ್ ಆಗೋದೇ 0. ಎಕ್ಸಿಗೆ ಏನು ಕೊಡ್ಬೋದು, ಭಾಳ ಅಂದರೆ 3 ಕೊಡ್ಬೋದು ಮ್ಯಾಕ್ಸಿಮಮ್. ನೀವು ಕೇಳು ಸರ್ 4 ಕೊಟ್ಟರೆ ಏನಾಗುತ್ತೆ, 6 ಕೊಟ್ಟರೆ ಏನಾಗುತ್ತೆ, ಯಾಕೆ ಕೊಡಬಾರ್ದು ನೋಡಿ. ಇಲ್ಲಿ ಸಪೋಸ್ 4 ಸ್ಕ್ವೇರ್ ಕೊಟ್ಟರೆ ನೀವು ಏನಾಗುತ್ತೆ, 16 ಹಾಕ್ಬಿಡ್ತದೆ. ಅದು 9 ಮೈನಸ್ 16 ಬಂದುಬಿಡ್ತದೆ. 9 ಮೈನಸ್ 16 ಅಂತ ಬಂದಾಗ ಏನಾಗ್ಬಿಡ್ತದೆ ನಿಮಗೆ, ಕಂಪ್ಲೀಟ್ ನೆಗೆಟಿವ್ ನಂಬರ್ ಬಂದುಬಿಡ್ತದೆ ನಿಮಗೆ. ಅರ್ಥ ಆಗ್ತಿರಲ್ಲ ನಿಮಗೆ? ಸಪೋಸ್ ನೀವು 5 ಕೊಡಿ, 5 ಸ್ಕ್ವೇರ್ 25 ಆಗ್ಬಿಡ್ತದೆ. ಸೊ 9 ಮೈನಸ್ 25. ಸೊ 9 ಮೈನಸ್ 25 ಅಂದಾಗ ಏನಾಗ್ಬಿಡ್ತದೆ, -16 ಆಗ್ಬಿಡ್ತದೆ. ಸೊ ರೂಟ್ ಅಂಡರ್ -16, ಹೌದಾ? ಈ ರೀತಿ ಬಂದ್ಬಿಡುತ್ತೆ. ಸೊ ಈ ರೀತಿ ಬರಬಾರ್ದು ನಾನು, ಯಾಕಂದ್ರೆ ಆ ರೀತಿ ಬರಬಾರ್ದು ಅಂತಲೇ ನಾನು ಈ ರೀತಿ ತೊಗೊಳ್ತಾ ಇರೋದು. ಸೊ ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್, ಓಕೆನಾ? ಸೊ ರೇಂಜ್ ಏನಾಗ್ತದೆ ನಿಮಗೆ, ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಸೊ ಕಂಪ್ಲೀಟ್ ನೀವು ರೇಂಜ್ ಮಾಡೋದಾದರೆ ಡೊಮೈನ್ ಮಾತ್ರ ನೀವು ಇಲ್ಲಿ ಇರ್ತಾರೆ ಅಷ್ಟೇ. -3 to ಸೊ 0, ಸೊ +3, ಜಸ್ಟ್ ಈ ಥರ ಮಾತ್ರ. ಸೊ ನನಗೇನು ಮಾಡುತ್ತೆ, ಪಾಸಿಟಿವ್ ನಂಬರ್ಸ್ಗಳನ್ನು ಮಾತ್ರ ಕೊಡ್ತದೆ. ಹಾಗಾಗಿ ಔಟ್ಪುಟ್ ಏನಾಗ್ತದೆ ನನಗೆ 0 to 3 ಮತ್ತೆ ಮಾತ್ರ ಬರ್ತದೆ ನನಗೆ ಔಟ್ಪುಟ್ ಇನ್ ಬಿಟ್ವೀನ್. ಬಟ್ ನೆಗೆಟಿವ್ ನಂಬರ್ಸ್ ಅಂತ ಪ್ರೊಡ್ಯೂಸೇ ಮಾಡಲ್ಲ, ಅಷ್ಟೇ ನೆಗೆಟಿವ್ ಪ್ರೊಡ್ಯೂಸೇ ಮಾಡಲ್ಲ. ಸೊ ಹಾಗಾಗಿ ಇದು ರೇಂಜ್ ಏನಾಗ್ತದೆ ನಮಗೆ
So range of f. So range of this function is closed at 0 to 3. The machine ಭಾಳ ನನಗೆ ಈ ರೀತಿ ನನಗೆ ಏನು ಮಾಡ್ತದೆ ಕೊಡ್ತದೆ ನನಗೆ. ಓಕೆ, ಸೊ ನಿಮ್ಗೆ ಇದು ಗೊತ್ತೈತಿ. ಸೊ ಇದು ರೇಂಜ್ ಏನು ಬರ್ತದೆ ನನಗೆ, ಇದು ರೇಂಜ್ ಏನು ಬರ್ತದೆ ನನಗೆ 0 to 3 ಅಂತ ಬರ್ತದೆ. ಸೊ ಡೊಮೈನ್ ಆಫ್ ಎಫ್ ಎಕ್ಸ್ ಏನಾಗುತ್ತೆ -3, +3. ವಾಟ್ ಎವರ್ ದ ನಂಬರ್ ಯು ಕ್ಯಾನ್ ಗಿವ್ ಇಟ್. ಬಟ್ ಔಟ್ಪುಟ್ ಮಾತ್ರ ನನಗೆ ಏನು ಬರ್ತದೆ, ಇಷ್ಟೇ ಮಾತ್ರ ಬರ್ತದೆ, ಸಾಧ್ಯ ಇಲ್ಲ. ಸೊ ಭಾಳಷ್ಟು ನೋಡ್ಬೋದು ನೀವು. ಸಪೋಸ್ 0 ಕೊಟ್ಟಾಗ ಏನಾಗ್ತದೆ ನಿಮಗೆ, ಇದು 0 ಕೊಟ್ಟಾಗ ಏನಾಗ್ತದೆ 0. ಸೊ ಜಸ್ಟ್ √9 ಬರ್ತದೆ. √9 ಏನಾಗ್ತದೆ 3. ಸೊ ಮ್ಯಾಕ್ಸಿಮಮ್ ಅಲ್ಲಿ 3. ಮ್ಯಾಕ್ಸಿಮಮ್ ಅಂದರೆ 0 ಕೊಡ್ಬೋದು ನೀನು ಅಷ್ಟೇ. ಹೌದಾ, ಇವನ್ ನೀವು -0 -3 ಕೊಟ್ಟರು ಕೂಡ ಏನಾಗ್ತದೆ ನಿಮಗೆ 9 ಅಂತ ಬರ್ತದೆ. 9 - 9 ಏನಾಗುತ್ತೆ 0. ಅದು ಮ್ಯಾಕ್ಸಿಮಮ್ 0. ಸೊ ಲೀಸ್ಟ್ ನಂಬರ್ ಇದ್ರದ್ದು ಔಟ್ಪುಟ್ ಬರೋದು 0 ಬರ್ತದೆ. ಇನ್ನು ಮ್ಯಾಕ್ಸಿಮಮ್ ಏನು ಬರ್ತದೆ, ಇದರಲ್ಲಿ ಎಕ್ಸ್ ವ್ಯಾಲ್ಯೂ ನೀವು ಏನೇ ಕೊಟ್ಟಾಗ ಮ್ಯಾಕ್ಸಿಮಮ್ ಬರೋದು 3 ವ್ಯಾಲ್ಯೂ ಬರ್ತದೆ ನನಗೆ. ಇದಕ್ಕಿಂತ ಜಾಸ್ತಿ ಇದಕ್ಕಿಂತ ಹೊರಗಡೆ ಬರೋದು ಬರಲಿಕ್ಕೆ ಚಾನ್ಸೇ ಇಲ್ಲ. ಸೊ ದಿಸ್ ಮಷಿನ್ ಪ್ರೊಡ್ಯೂಸ್ ಓನ್ಲಿ ದಿಸ್ ಮಚ್ ಆಫ್ ರಿಯಲ್ ನಂಬರ್ಸ್. ಸೊ ಕ್ಲೋಸ್ at 0 open at 3 into 1. ಇಷ್ಟು ನಮಗೆ ರಿಯಲ್ ನಂಬರ್ಸ್ಗಳನ್ನು ಈ ಮಷಿನ್ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಡೊಮೈನ್ ಆ್ಯಂಡ್ ರೇಂಜ್ ಆಫ್. ಸೊ ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್ ನೋಡಿ ಏನಿದೆ ನಮಗೆ, ವೆರಿ ಸಿಂಪಲ್. ಸೊ ಅಲ್ಲಿ 3 ಕ್ವಶನ್ಸ್ ಕೊಟ್ಟಿದ್ದಾನೆ. ಸೊ ಅಲ್ಲಿ ನಾನು ಒಂದು ಯಾವ್ದು ನಾನು ಸಾಲ್ವ್ ಮಾಡ್ತೀನಿ. ಸೊ ಇನ್ನೊಂದನ್ನು ನೀವು ಮಾಡಿ. ಥರ್ಡ್ ಒನ್ ಏನಿದೆ ನೋಡಿ, ಎ ಫಂಕ್ಷನ್ ಎಫ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಡಿಫೈನ್ ಮಾಡಿದ್ದಾನೆ ಫಂಕ್ಷನ್ನ. ಸೊ ಯಾವ ರೀತಿ ಇದೆ, ಡಿಫೈನ್ ಬೈ 2x - 5 ಈ ರೀತಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು ಮಾಡಿದ್ದಾನೆ, ರೈಟ್ ಡೌನ್ ದ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ನಿಮಗೆಲ್ಲ ಗೊತ್ತೇ ಇದೆ, ನಿಮಗೆ ಇದು ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡಿದ್ರಿ, 10th ಅಲ್ಲಿ ಮಾಡಿದಿರಿ. ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ ಹೇಳ್ತೀನಿ ಇದನ್ನು. ಸೊ ಎಫ್ ಆಫ್ 0, ಹೌದಾ, ಎಫ್ ಆಫ್ 7, ಸೊ ನೆಕ್ಸ್ಟ್ ಏನಿದೆ ಎಫ್ ಆಫ್ -3. ಸೊ ಈ ರೀತಿ 3 ಇವುಗಳನ್ನು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಇವು 3 ಎಫ್ ಆಫ್ 0, ಎಫ್ ಆಫ್ 7, ಎಫ್ ಆಫ್ -3 ಲೈಕ್ ದಟ್. ಸೊ ಆಗ ನೀವು ಇಲ್ಲಿ 1 ತೋರಿಸ್ತೀನಿ. ಎಫ್ ಆಫ್ -3 ಏನಾಗ್ತದೆ ನಿಮಗೆ, ಎಫ್ ಆಫ್ -3 ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಎಫ್ ಆಫ್ ಎಕ್ಸ್ ಇದ್ದಲ್ಲಿ 2x ಇದೆ, ಎಫ್ ಆಫ್ ಎಕ್ಸ್ ಇದೆ 2x - 5. ಎಫ್ ಆಫ್ -3 ಅಂದರೆ ಏನಾಗ್ತದೆ 2 × -3 - 5. ಅಂದರೆ ಈ ಒಂದು ಈಕ್ವೇಷನಲ್ಲಿ ಎಕ್ಸ್ ಇದ್ದಲ್ಲಿ ಏನು ಮಾಡಬೇಕು, ನೀವು -3 ಕೊಡಬೇಕು. ಯಾಕಂದರೆ ಎಫ್ ಆಫ್ -3 ಫೈಂಡ್ ಔಟ್ ಮಾಡ್ತಿದೆ. ಅದೇ ಥರ ಇವೆಲ್ಲವನ್ನು ಮಾಡಿ, ಈಸಿ ಇದೆ. ಸೊ ಅక్కడ ಏನಾಗ್ತದೆ ನಿಮಗೆ 2 × -3 ಏನಾಗ್ತದೆ -6. ಸೊ -5 ಆಸ್ ಇಟ್ ಇಸ್ ಇದೆ, ಪ್ಲಸ್ ಇಂಟು ಮೈನಸ್ -5. ಸೊ -6 - 5 ಆಗುತ್ತೆ -7. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವಾಟ್, ಎಫ್ ಆಫ್ -3. ಸೊ ಈ ರೀತಿ ಏನು ಮಾಡಿ, ಸೊ ಇವೆರಡು ಪ್ರಾಬ್ಲಮ್ಗಳನ್ನು ಮಾಡಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ಫೋರ್ತ್ ಒಂದು ನೋಡ್ರಿ ಯಾವ ಥರ ಇದೆ ನಿಮಗೆ. ಕ್ವಶನ್ ನಂಬರ್ 4. ದ ಫಂಕ್ಷನ್ t which maps temperature in degree Celsius into temperature in degree Fahrenheit is defined by t of c. ಓಕೆನಾ, t of c. ಸೊ ಫೋರ್ತ್ ಒನ್ ಟೆಂಪ್ರೇಚರ್ ಫಂಕ್ಷನ್ ಅಂತ ಅರ್ಥ ಇದೆ. ಓಕೆನಾ, ಟೆಂಪ್ರೇಚರ್ ಫಂಕ್ಷನ್ ಕೊಟ್ಟಿದ್ದಾನೆ 9c ಡಿವೈಡೆಡ್ ಬೈ 5 ಪ್ಲಸ್ 32. ಸೊ ಇದು ಟೆಂಪ್ರೇಚರ್ ಫಂಕ್ಷನ್ ಇದು. ಸೊ ಇದನ್ನೇನು ಮಾಡ್ತಾನೆ, ನೀವೇನು ಮಾಡಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಟರೆ ಈ ಮಷಿನ್ ಏನು ಮಾಡ್ತಾನೆ ನಮಗೆ ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡಿ ಕೊಡ್ತದೆ ನನಗೆ. ಇದು ಹೌದಾ, ಕೊಟ್ಟಿದೆ ನೋಡಿ ಅವನು. ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಇಂಟು ಟೆಂಪ್ರೇಚರ್ ಇನ್ ಡಿಗ್ರಿ ಫ್ಯಾರನ್ಹೀಟ್ ಈಸ್ ಡಿಫೈನ್ಡ್ ಬೈ ದಿಸ್ ಒನ್. ಸೊ ಫೈಂಡ್ t of 0, t of 28. Find t of 0, t of 28. Okay. So next t of -10. So ಆಮೇಲೆ ನೋಡಿ fourth one, the value of c when the value of c when t of c is equal to 212. ಓಕೆನಾ. ಸೊ 4 ಕ್ವಶನ್ಸ್ ಕೊಟ್ಟಿದ್ದೆ ನಾವು. ಇದು ನಿಮಗೆ ಟೆಂಪ್ರೇಚರ್, ನಿಮಗೆ ಟಿ ಆಫ್ ಸಿ ಒಂದು ಫಂಕ್ಷನ್ ಕೊಟ್ಟಿದ್ದಾನೆ, ಹೌದಾ. ಇಲ್ಲಿ ನೀವು ಡಿಗ್ರಿ ಸೆಲ್ಸಿಯಸ್ 0, 28, -10 ಅಂದರೆ ಡಿಗ್ರಿ ಸೆಲ್ಸಿಯಸ್. ಆ ಸಿ ವ್ಯಾಲ್ಯೂವಲ್ಲಿ ನೀವು ಏನಾದರೂ 0, 28, -10 ಅಂತ ಈ ಒಂದು ಫಂಕ್ಷನ್ ಹಾಕಿದಾಗ ಸೊ ಬರುವಂಥದ್ದು ಏನಾಗಿರುತ್ತೆ ನಮ್ಮದು ಫ್ಯಾರನ್ಹೀಟಿಗೆ ಕನ್ವರ್ಟ್ ಆಗ್ತದೆ ನಮ್ಮದು, ಹೌದಾ. ಅದು ಫಾರ್ಮುಲಾ ಕೊಟ್ಟಿದ್ದಾನೆ ಡಿಗ್ರಿ ಫ್ಯಾರನ್ಹೀಟ್ಸ್ ಟೆಂಪ್ರೇಚರ್. ಸೊ ನೋಡಿ ಕೊಟ್ಟಿದ್ದಾರೆ ವಿಚ್ ಮ್ಯಾಪ್ಸ್ ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಇಂಟು ಟೆಂಪ್ರೇಚರ್ ಇನ್ ಡಿಗ್ರಿ ಫ್ಯಾರನ್ಹೀಟ್. ಅಂದರೆ ದಿಸ್ ಮಷಿನ್ ಈ ಫಂಕ್ಷನ್ ಏನು ಮಾಡ್ತದೆ ನನಗೆ, ಸೊ ಡಿಗ್ರಿ ಸೆಲ್ಸಿಯಸ್, ಹೌದಾ. ಸೊ ಡಿಗ್ರಿ ಸೆಲ್ಸಿಯಸ್ ಅಂತ ಏನು ಮಾಡ್ತದೆ ನನಗಿದು, ಸೊ ಫ್ಯಾರನ್ಹೀಟಿಗೆ ಏನು ಮಾಡುತ್ತೆ ಮಷಿನ್ ಕನ್ವರ್ಟ್ ಆಗ್ತದೆ ನನಗೆ ಡಿಗ್ರಿ ಸೆಲ್ಸಿಯಿಂದ ಫ್ಯಾರನ್ಹೀಟ್. ಇಲ್ಲಿ ಸೆಲ್ಸಿಯಸ್ ಕೊಟ್ಟೆ ಅಂತ ಏನಾಗುತ್ತೆ ಬರುವಂಥ ಔಟ್ಪುಟ್, ಅಂದರೆ ಇದರಲ್ಲಿ ವ್ಯಾಲ್ಯೂ ಹಾಕಿದ್ರೆ ಬರುವಂಥ ಔಟ್ಪುಟ್ ಏನಾಗಿರುತ್ತೆ ನನಗೆ ಫ್ಯಾರನ್ಹೀಟಲ್ಲಿ ಬರುತ್ತೆ ಟೆಂಪರೇಚರ್. ಓಕೆ, ಆ ರೀತಿ. ಸೊ ನೀವು 0, 28 ಇವೆಲ್ಲ ಹಾಕ್ಬೋದು ನೀವು ಇದರೊಳಗಡೆ. ಸಿ ಪ್ಲೇಸಲ್ಲಿ ಹಾಕಿಬಿಡಿ,
ನಿಮ್ಗೆ ಏನಾಗುತ್ತೆ ಈ ಸಿ ಪ್ಲೇಸಲ್ಲಿ ಟಿ ಆಫ್ 0 ಅಲ್ಲ, ಸಿ ಪ್ಲೇಸಲ್ಲಿ 0 ಹಾಕ್ಬಿಡಿ. ಇದು 0 ಬೈ ಸಮಥಿಂಗ್ 0, ಟೋಟಲ್ ಏನು ಬಂತು 32, ಅಷ್ಟೇ ಆನ್ಸರ್. ಅದೇ ಥರ 28 ಇದೆ, ಸಿ ಪ್ಲೇಸಲ್ಲಿ 28 ಹಾಕಿ, 28 ಹಾಕ್ಬಿಡಿ, ಅದೇನು ನಂಬರ್ ಬರ್ತದೆ ನೋಡಿ ಕ್ಯಾಲ್ಕುಲೇಟ್ ಮಾಡಿ, ಸೊ ಅದೇ ಆನ್ಸರ್ ಬರ್ತದೆ ನೀವು. ಅದೇ ಥರ -10 ಇದೆ, ಸಿ ಪ್ಲೇಸಲ್ಲಿ ಏನು ಮಾಡಿ -10 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ವೆರಿ ಸಿಂಪಲ್, ಭಾಳ ಸಿಂಪಲ್ ಇದೆ, ಸಿಂಪಲ್ ಆಲ್ಜಿಬ್ರಾ ಇದೆ, ಎಲ್ಸಿಎಂ ತೆಗೀರಿ. ಓಕೆ, ಬಟ್ ಲಾಸ್ಟ್ ಒನ್ ನೋಡಿ ಏನಿದೆ ನಿಮಗೆ, ದ ವ್ಯಾಲ್ಯೂ ಆಫ್ ಸಿ, ಇದನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ ಸಿ ವೆನ್ ಟಿ ಆಫ್ ಸಿ ಇಸ್ ಈಕ್ವಲ್ ಟು ವಾಟ್ 212. ಸೊ ನಾನು ಇದರಲ್ಲಿ 4th ಒನ್ ನಾನು ಮಾಡ್ತೀನಿ, ಇದನ್ನು ಮಾಡ್ತೇನೆ. ಸೊ ಅಂದರೆ ಟೆಂಪ್ರೇಚರ್ ಮಿಷನ್ ಕೊಟ್ಟಿದ್ದಾನೆ, ಟಿ ಆಫ್ ಸಿ ಕೊಟ್ಟಿದ್ದಾನೆ. ಸೊ 9c/5 ಇದೆ, ನೆಕ್ಸ್ಟ್ ಏನಿದೆ 32 ಇದೆ. ಹಾಗೆ ಟಿ ಆಫ್ ಸಿ 212 ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಪ್ಲೇಸ್ ಮಾಡಿ 212 ಈ ಪ್ಲೇಸಲ್ಲಿ ಹಾಕ್ರಿ. ಸೊ 9c/5 ಪ್ಲಸ್ 32. ಸೊ 32 ಶಿಫ್ಟ್ ಮಾಡಿ, ಹಾಗಾದ್ರೆ ಏನು ಬರ್ತದೆ 212 9c/5. ಓಕೆನಾ, ಸೊ ಮೈನಸ್ 32. ಸೊ 9c/5. ಸೊ 212 ಮೈನಸ್ 32 ಏನು ಬರ್ತದೆ ನಿಮಗಿದು? ಸೊ 180 ಬರುತ್ತಾ? 180. ದಿಸ್ ಒನ್ ಈಸ್ 9c/5. ಹೌದಾ? ಸೊ ಕ್ರಾಸ್ ಮಲ್ಟಿಪ್ಲೈ 185 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರ್ತದೆ ನಿಮಗೆ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 180 into 5. ಹಾಗಾದರೆ 9c is equal to 180 into 5. So c value is 180 into 5 divided by 9. So 9 ones are 9 20s are. Okay na? So 20 into 9 180. So again c value ಏನು ಬಂತು ನಿಮಗೆ 20 into 5. c value is 100. Okay na? So ಏನು ಬರ್ತಾ ಇದೆ ನಿಮಗೆ c value 100 ಬರ್ತಾ ಇದೆ. ಅಂದರೆ 212 ಫ್ಯಾರನ್ಹೀಟ್ ಇದ್ದಾಗ 212 ಫ್ಯಾರನ್ಹೀಟ್ ಇದ್ದಾಗ ಸೊ ಅದು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ ಏನು ಬರ್ತದೆ? ಡಿಗ್ರಿ ಸೆಲ್ಸಿಯಸ್ ಏನು ಬರ್ತದೆ ನಮಗೆ ಸಿ ವ್ಯಾಲ್ಯೂ? ಸೊ ನಮ್ಗೆ 100 ಬರ್ತದೆ. ಓಕೆನಾ? ಸೊ ಟಿ ಆಫ್ ಸಿ ಕೊಡ್ತಾ ಇದೆ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ, ಅಂದರೆ ಈ ರೀತಿ ನೋಡಿ, ಈ ಸಿ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ಟೆ ನೀವು. ಮತ್ತೆ ಹಾಗೆ ನೀವು ಸಿ ಆಫ್ 100 ಫೈಂಡ್ ಔಟ್ ಮಾಡಿ, ನಿಮ್ಗೆ ಏನು ಬರ್ತದೆ? 212 ಬರ್ತದೆ. ಓಕೆ, ಸೊ ಆ ರೀತಿ. ಸೊ ಇದು ನಾನು ಇದನ್ನು 4th ನಾನು ಮಾಡಿದ್ದೀನಿ, ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀನಿ. ಸೊ ಇದೇ ಥರ ಏನು ಮಾಡಿ ಟಿ ಆಫ್ 0, ಟಿ ಆಫ್ 28, ಟಿ ಆಫ್ -10. ಸೊ ಜಸ್ಟ್ ಇದರಲ್ಲಿ ಸಿ ವ್ಯಾಲ್ಯೂ ಇವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 28 ಸಿ ಇಸ್ ಈಕ್ವಲ್ ಟು -10, ಸಿ ಇಸ್ ಈಕ್ವಲ್ ಟು 0 ಇವುಗಳನ್ನು ಹಾಕಿ ಫೈಂಡ್ ಔಟ್ ಮಾಡಿ, ನಿಮ್ಗೆ ಏನಾಗುತ್ತೆ ಆನ್ಸರ್ಗಳು ಬರ್ತವೆ ನಿಮಗೆ. ಓಕೆ, ಸೊ ನೆಕ್ಸ್ಟ್, ಸೊ ಲಾಸ್ಟ್ 5th ಒನ್, ಫೈಂಡ್ ದ ರೇಂಜ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್. ಸೊ ರೇಂಜನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ. ಏನು ಹೇಳಿದಾನೆ? ರೇಂಜ್. ಸಮ್ ಫಂಕ್ಷನ್ಸ್ ಕೊಟ್ಟಿದ್ದಾನೆ, ಅವುಗಳದ್ದು ರೇಂಜನ್ನು ಏನು ಮಾಡೋಣ? ಫೈಂಡ್ ಔಟ್ ಮಾಡೋಣ. ಏನೇನು ಬರ್ತದೆ ರೇಂಜು ನೋಡೋಣ. ಸೊ 5th ಒನ್, find the range of the following functions. So range find out ಮಾಡಬೇಕು. ಯಾವ ರೀತಿ ನೋಡಿ ಕೊಟ್ಟಿದ್ದಾನೆ? ಸೊ f of x. ಸೊ ಫಸ್ಟ್ ಒಂದು ಕೊಟ್ಟಿದ್ದಾನೆ, f of x is equal to what? 2 minus 3x. 2 minus 3x. ನೋಡಿ ಸ್ಟ್ರೇಟ್ ಲೈನ್, ಗ್ರಾಫಿಕಲಿ ಇಟ್ ಇಸ್ ಎ ಸ್ಟ್ರೇಟ್ ಲೈನ್. ಯಾಕಂದರೆ f of x is equal to ಯಾವ ಥರ ಕಾಣಿಸ್ತಾ ಇದೆ ನಿಮಗೆ? ಇದು mx plus 3 ಥರ ಕಾಣಿಸ್ತಾ ಇದೆ, ಹೌದಾ? mx ಪ್ಲಸ್ ಸಿ ಈ ಥರ. ಸೊ ಇದನ್ನ ಈ ಥರ ಬರ್ಕೋಬೋದಲ್ಲ ನೀವು, 3x plus 2, ಹೌದಾ? ಅದರಿಂದ ಏನಾಗಿರ್ತದೆ? mx plus c. ಅಂದರೆ m ಅಂದರೆ ಏನಾಗಿದೆ ನಿಮಗಿದೆ? -3. ಇಲ್ಲಿ c ಅಂದರೆ ಏನಾಗಿದೆ ನಿಮಗೆ? 2. ಆ ಥರ. ಓಕೆನಾ? ಆ ಪ್ಯಾಟರ್ನಲ್ಲಿದೆ ನಿಮಗೆ. ಸೊ ಹಾಗಾಗಿ ಇದನ್ನು ಡ್ರಾ ಮಾಡಿದ್ರೆ ನಿಮ್ಗೆ ಏನು ಬರ್ತದೆ? ಸ್ಟ್ರೇಟ್ ಲೈನ್ ಬರ್ತದೆ. ಹಿಯರ್ x ಬಿಲಾಂಗ್ಸ್ ಟು r, x is greater than 0 ಕೊಟ್ಟಿದ್ದಾನೆ. x ಏನಾಗಿದೆ? ರಿಯಲ್ ನಂಬರ್ ಆಗಿರ್ಬೇಕಂತಾನೆ. ಮತ್ತು ಕಂಡೀಷನ್ ಕೂಡ ಕೊಟ್ಟಿದ್ದಾನೆ, x ಏನಾಗಿರಬೇಕು? ಮಸ್ಟ್ ಆ್ಯಂಡ್ ಶುಡ್ ಬಿ ಗ್ರೇಟರ್ ದನ್ 0 ಅಂತ ಹೇಳ್ತಾನೆ. ಈ ರೀತಿ ಹೇಳಿದೆ, x ಏನಾಗಿರಬೇಕು? ಗ್ರೇಟರ್ ದನ್ 0 ಇರಬೇಕು. ಹಾಗಾದ್ರೆ ಅವ್ನು ಹೇಳಿದ್ದಾನೆ. ಸೊ ನಮ್ಗೆ ಅದ್ರ ಪ್ರಕಾರ ಹೋಗೋಣ. ಅವನಿಗೆ ಕೊಟ್ಟಿರೋ ಪ್ರಕಾರ ಗಿವನ್ ಡೇಟಾ, ಹೌದಾ? ಗಿವನ್ ಡೇಟಾ ಅವನೇನು ಕೊಟ್ಟಿದ್ದಾನೆ? ಏನು ಕೊಟ್ಟಿದ್ದಾನೆ? ಫಸ್ಟು ಎಕ್ಸ್ ಗ್ರೇಟರ್ ದನ್ 0 ಅಂತ ಹೇಳ್ತಾನೆ, ಹೌದಾ? ಎಕ್ಸ್ ಗ್ರೇಟರ್ ದನ್ 0. ಸೊ ನಾನೇನು ಮಾಡ್ತೀನಿ? ಸೊ ಮಲ್ಟಿಪ್ಲೈಯಿಂಗ್ ಬೈ 3 ಆನ್ ಬೋತ್ ಸೈಡ್. ಎರಡು ಕಡೆ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 3 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಈಕ್ವೇಷನ್ ಏನಾಗುತ್ತೆ? ಏನೇನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಡಸಂಟ್ ಎಫೆಕ್ಟ್. ಸೊ 3 ಮಲ್ಟಿಪ್ಲೈ ಆನ್ ಬೋತ್ ಸೈಡ್, ಹೌದಾ? ಮಲ್ಟಿಪ್ಲೈಯಿಂಗ್ by 3 on both side, ಹೌದಾ? ಅಂದರೆ ಇನ್ಇಕ್ವಾಲಿಟಿ ಇದು. ಸೊ ಗ್ರೇಟರ್ ಲೆಸ್ ದನ್ ಆರ್ ಈಕ್ವಲ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಈ ರೀತಿ ಇದೆ. ಇವುಗಳನ್ನು ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ ನಾವು, ಇನ್ಇಕ್ವಾಲಿಟೀಸ್ ಅಂತ, ಹೌದಾ? ಈಕ್ವೇಷನ್ಸ್ ಅಂತ ಹೇಳಲ್ಲ. ಸೊ ಎಕ್ಸ್ ಗ್ರೇಟರ್ ದನ್ 0 ಇದೆ, ಮಲ್ಟಿಪ್ಲೈಯಿಂಗ್ 3 ಆನ್ ಬೋತ್ ಸೈಡ್, 3x ಗ್ರೇಟರ್ ದನ್ 3 ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ? ಇಲ್ಲಿ ಮೈನಸ್ ಇದೆ ನೋಡಿ. ಸೊ ಮೈನಸ್ಸಿಂದ ಏನು ಮಾಡ್ತಾನೆ ಅವನು? ಕಂಪ್ಲೀಟಾಗಿ ಏನು ಮಾಡ್ತಾನೆ? ಮತ್ತೆ ಮೈನಸ್ಸಿಂದ ಏನು ಮಾಡ್ತಾನೆ? ಮಲ್ಟಿಪ್ಲೈ ಮಾಡ್ತಾನೆ. ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ? -3x. ಸೊ ನೋಡಿ, ಗೊತ್ತಿರಲಿ ನಿಮಗೆ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ಏನಾಗುತ್ತೆ? ಚೇಂಜ್ ಆಗ್ತದೆ. ಇನ್ಇಕ್ವಾಲಿಟಿ ಗೆಟ್ಸ್ ಚೇಂಜ್. ಅಂದರೆ ಸೊ ಎ ಈಸ್ ಗ್ರೇಟರ್ ದನ್ ಬಿ ಇದೆ ಅಂತ ನಿಮಗೆ. ಸೊ ನೀವು ಇನ್ಇಕ್ವಾಲಿಟಿಯಿಂದ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಸೊ ಏನಾಗುತ್ತೆ? ಈ ರೀತಿ ಆಗುತ್ತೆ. ಇದು ಲಾಜಿಕ್. ಇದು ಎ ಈಸ್ ಗ್ರೇಟರ್ ದನ್ ಬಿ ಇದೆ ಅಂತಂದರೆ ಮೈನಸ್ಸಿಂದ ಎರಡು ಕಡೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಅದೇನಾಗುತ್ತೆ?
-1 ಅಂತ ಮಲ್ಟಿಪ್ಲೈಯಿಂಗ್ ಬೈ -1 ಟು ದ ಇನ್ಇಕ್ವಾಲಿಟಿ ಆನ್ ಬೋತ್ ಸೈಡ್. ಸೊ ಅದೇನಾಗ್ಬಿಡುತ್ತೆ, ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ, ಗ್ರೇಟರ್ ಇರೋದು ಲೆಸ್ಸರ್ ಆಗ್ತದೆ ಅಥವಾ ಲೆಸ್ಸರ್ ಇರೋದು ಗ್ರೇಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಬೇಕು ನಿಮಗೆ. ಈಗ 2 ಈಸ್ ಲೆಸ್ ದೆನ್ 5, ಹಾಗಾದ್ರೆ -2 ಈಸ್ ಲೆಸ್ ದೆನ್ 5 ಅಂತ ಬರಲಿಕ್ಕೆ ಬರಲ್ಲ, ಎರಡು ಕಡೆ ಮೈನಸ್ನ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗ್ಬಿಡುತ್ತೆ, ಗ್ರೇಟರ್ ಆಗಿರುತ್ತೆ. ಕರೆಕ್ಟ್ ಅಲ್ಲ? ಸೊ -2 ಈಸ್ ಗ್ರೇಟರ್ ದೆನ್ -5 ಅಂದರೆ ಇನ್ಇಕ್ವಾಲಿಟಿ ಈ ರೀತಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ -3 ಮಲ್ಟಿಪ್ಲೈ ಮಾಡಿದ್ರೆ -0 ಬಂದರೂ ಅಷ್ಟೇ, ಆ್ಯಸ್ ಇಟ್ ಇಸ್ 0 ಇದ್ದರೂ ಅಷ್ಟೇ, ಕೀಪ್ ಆ್ಯಸ್ ಇಟ್ ಇಸ್. ಸೊ ನೆಕ್ಸ್ಟ್ ಏನಾಗ್ತದೆ, ಇಲ್ಲಿ ಆಯಿತು. ನೆಕ್ಸ್ಟ್ ಏನು ಬೇಕು ನಿಮಗೆ, 2 ಬೇಕು ನನಗೆ. ಅಂದರೆ ಇಲ್ಲಿ ಬೇಕಲ್ಲ, ಈ ರೀತಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ, ಇಲ್ಲಿ ಏನು ಬರ್ತೈತೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ 2 ಇದೆ ನೆಕ್ಸ್ಟ್, ಅಂದರೆ ಆ್ಯಡಿಂಗ್ 2 ಆನ್ ಬೋತ್ ಸೈಡ್. ಏನಾಗ್ತದೆ, ಆ್ಯಡಿಂಗ್ 2 ಆನ್ ಬೋತ್ ಸೈಡ್. ಇಲ್ಲಿ ಆ್ಯಡಿಂಗ್ 2 ಆನ್ ಬೋತ್ ಸೈಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ, ಎರಡು ಕಡೆ ಏನು ಮಾಡ್ತಿದ್ದೀನಿ, ಆ್ಯಡ್ ಮಾಡ್ತೀನಿ, ಎರಡನ್ನ 2 ಅನ್ನೋ ನಂಬರ್ನ ಆ್ಯಡ್ ಮಾಡ್ತೀನಿ. ಹಾಗೆ ನನಗೇನು ಬಂತಿದೆ, ಟೋಟಲ್ 2 - 3x ಮಾಡ್ತೀನಿ. ಹೌದಾ? ಸೊ 2 - 3x ಅಂದರೆ ಏನು, ಎಫ್ ಆಫ್ ಎಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಂಪ್ಲೈಸ್, ಹಾಗಾದರೆ ಏನಿದು, ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ 2. ಏನು ಬಂತು ನಿಮಗೆ, ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ 2. ಹಾಗಾದ್ರೆ ಏನಾಯಿತು, ಈ ಎಫ್ ಆಫ್ ಎಕ್ಸ್ ಅಂದರೆ ಇದು ನಥಿಂಗ್ ಬಟ್ ಟೋಟಲ್ ಏನಾಯಿತು, y ಅಲ್ಲಾಯಿತು. ಸೊ y ಈಸ್ ಲೆಸ್ ದೆನ್ 2 ಅಂತ. ಅಂದರೆ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಕರಿತೀವಲ್ಲ, ಒಂದು ನಂಬರ್ ಅಲ್ಲ ಅದು, ಔಟ್ಪುಟ್. ಎಫ್ ಆಫ್ ಎಕ್ಸ್ ಅಂದರೆ ಒಂದು ನಂಬರ್ ಅದು, ಹೌದಾ, ಅದು y ಅಂತ ಕರಿತೀವಿ. ಹಾಗಾದ್ರೆ ಏನಾಯಿತು, y ಈಸ್ ಲೆಸ್ ದೆನ್ 2. ಸೊ y ಈಸ್ ಲೆಸ್ ದೆನ್ 2 ಅಂತಂದ್ರೆ ಏನಾಗ್ತದೆ ನಿಮಗೆ, ಸೊ ಗ್ರಾಫಿಕಲಿ ನೋಡೋದಾದ್ರೆ ಈ ರೀತಿ ಬರ್ತದೆ. ಸೊ ಇಲ್ಲಿ 0 ಇರ್ತದೆ, ಇಲ್ಲಿ 1 ಇರ್ತದೆ, ಇಲ್ಲಿ 2 ಇರ್ತದೆ, ಹೌದಾ. ಸೊ ಲೆಸ್ ದೆನ್ 2 ಅಂದ್ರೆ ಏನಾಗ್ತದೆ, ನಮಗೆ ಇದಿಷ್ಟು ಬರ್ತದೆ ಈ ರೀತಿ, ಹೌದಾ. ಇದೆಲ್ಲ ಟೋಟಲ್ ಏನಿರುತ್ತೆ, -∞ ಇರ್ತದೆ. ಸೊ y ಈಸ್ ಲೆಸ್ ದೆನ್ 2 ಅಂತಾನೆ, ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ 2 ಅಂತಾನೆ, ಅಂದರೆ 2ಕ್ಕಿಂತ ಕಡಿಮೆ. ಸೊ 2ಕ್ಕಿಂತ ಕಡಿಮೆ ಅಂದರೆ ಏನಾಗ್ತದೆ, ಇದು ಓಪನ್ ಮಾಡಬೇಕು, ಇದನ್ನು ಪಂಕ್ಚರ್ ಮಾಡಬೇಕು, ಡಾಟ್ ಮಾಡಬೇಕು. ಯಾಕಂದರೆ ಸಪೋಸ್ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ ಏನಾಗ್ತದೆ ನನಗೆ, ಇಲ್ಲ ಏನು ಮಾಡ್ತದೆ, ಡಾಟ್ ಮಾಡ್ತದೆ, ಅಂದರೆ ಇನ್ಕ್ಲೂಡಿಂಗ್ 2 ಅಂತ. ಬಟ್ ಇಲ್ಲಿ ಲೆಸ್ ದೆನ್ 2 ಇದೆ, ಹಾಗಾಗಿ ಇದು ಎಕ್ಸ್ಕ್ಲೂಡಿಂಗ್ 2ನ ಬಿಟ್ಬಿಟ್ಟು ಈ ಕಡೆ ಎಲ್ಲ ಇರೋದು ಕಂಪ್ಲೀಟ್ ನಮ್ಗೆ, ಹೌದಾ. ಸೊ ಇದೆಲ್ಲ ರಿಪ್ರೆಸೆಂಟ್ಸ್ ವಾಟ್, ರೇಂಜ್ ಅಂತ, ಹೌದಾ. ಈ ಮಷೀನಿಗೆ ಹಾಕ್ತಾ ನಿಮ್ಗೆ ಏನು ಬರ್ತದೆ, ರೇಂಜ್ ಬರ್ತದೆ. ಸೊ ನೋಡ್ಬೋದು ನೀವು ಇಲ್ಲಿ ಬೇಕಿದ್ರೆ ನೀವು ಈ ಡೈರೆಕ್ಟಾಗಿ ಇದಕ್ಕೆ 0 ಕೊಡಿ, 0 ಕೊಟ್ಟ ಏನಾಗುತ್ತೆ, ಫಸ್ಟು ಇಲ್ಲಿ ಕಂಪ್ಲೀಟ್ ಇಲ್ಲಿ 0 ಕೊಟ್ಟ ನಿಮ್ಗೆ ಏನು ಬರ್ತದೆ, ನಿಮಗೆ 2 ಅಂತ ಬರ್ತದೆ ನೋಡಿ. 2 - 3x ಅಂತ ಹೇಳ್ತಾನೆ, ಹೌದಾ. 2 - 3x. ಬಟ್ ಇಲ್ಲಿ ಏನು ಹೇಳ್ತಾನೆ, x ಈಸ್ ಗ್ರೇಟರ್ ದೆನ್ 0 ಅಂತ ಹೇಳ್ತಾನೆ ನಾವು. x ಈಸ್ ಗ್ರೇಟರ್ ದೆನ್ 0 ಕೊಡೋಕೆ ಬರೋದಿಲ್ಲ. ಸೊ ಏನಾಗ್ತದೆ, 0.1 0.2 ಈ ರೀತಿ ಕೊಡ್ಬೋದು ನಾನಿಲ್ಲಿ. ಹಾಗಾಗಿ x 0 ಕೊಡಬಾರ್ದು, ನೋಡಿ ಹೇಳಿದ್ದೇನೆ, x ಗ್ರೇಟರ್ ದೆನ್ 0 ನಾಟ್ ಈಕ್ವಲ್ ಟು 0. ಓಕೆನಾ. ಸೊ ಹಾಗಾಗಿ x 0 ಕೊಟ್ಟರೆ ಅಂದರೆ ನೀವು 2 ಬರ್ತದೆ ನೀವು. ಸೊ x ಬೇರೆ ಬೇರೆ ನಂಬರ್ ಕೊಡ್ಕೊತಾ ಹೋಗ್ಬೇಕು ನೀವು, 1 ಕೊಡಿ, 2 ಕೊಡಿ, ಹೌದು, ಈ ರೀತಿ ಕೊಡ್ಕೊತಾ ಹೋಗ್ಬೋದು. ಸೊ ಕೊಟ್ಟಂಗೆಲ್ಲ ರೇಂಜ್ ಏನಾಗ್ತದೆ ನಿಮಗೆ, ಈ ಲೇಬಲ್ ಪ್ಲೇಸ್ಮೆಂಟಲ್ಲಿ ಬರ್ತಾ ಹೋಗುತ್ತೆ. 1 ಕೊಟ್ಟಾಗ ಏನಾಗುತ್ತೆ, 2 - 3 ಅಂದರೆ -1 ಅಂತ ಬರ್ತದೆ ನಮಗೆ, ಹೌದಾ. ಹಾಗೆ ಸೊ ಅದ್ರ ಏನಾಗಿದೆ ನಿಮಗೆ. ಸೊ ವಾಟ್ ಅಬೌಟ್ ರೇಂಜ್. ಸೊ ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ ಟು, ಸೊ ಲೆಸ್ ದ್ಯಾನ್ 2 ಅಂತಾನೆ, ಅಂದರೆ 2 ಇಂದ ಈ ಕಡೆ, ಹಾಗೆ ಏನು ಬರ್ತದೆ ನಿಮಗೆ, -∞ ಟು ಓಪನ್, -∞ ಓಪನ್ ∞. ಸೊ ಆ ಕಡೆ ಏನಾಗ್ತದೆ, 2 ಕೂಡ ಏನು ಮಾಡಬೇಕು, ಓಪನ್ ಆಗಬೇಕು, ಓಪನ್ ಬ್ರಾಕೆಟ್ ಹಾಕಬೇಕು ಈ ರೀತಿ. ಸೊ ಇಲ್ಲಿ ನಮಗೆ ಈಕ್ವಲ್ ಇದ್ರೆ ಮಾತ್ರ ಇದು ಕ್ಲೋಸ್ ಆಗಲಿಕ್ಕೆ ಬರ್ತದೆ ನಮಗೆ. ಸೊ ದಿಸ್ ಇಸ್ ದ ರೇಂಜ್. ಅಂದರೆ ಸೊ ದಿಸ್ ಮಷಿನ್ 2 - 3x ಅನ್ನೋ ಮಷಿನ್ ಏನಿದೆ, ಸ್ಟ್ರೇಟ್ ಲೈನ್ ಪ್ರೊಡ್ಯೂಸ್ ಓನ್ಲಿ ದಿಸ್ ಇಂಟರ್ವಲ್. ಈ ರೀತಿ ಇಷ್ಟು ರಿಯಲ್ ನಂಬರ್ಗಳನ್ನು ಮಾತ್ರ ಏನು ಮಾಡುತ್ತೆ, ಈ ಮಷಿನ್ ನನಗೆ ಪ್ರೊಡ್ಯೂಸ್ ಮಾಡುತ್ತೆ. ಗೊತ್ತಿರಲಿ ನಮಗೆ ಇಷ್ಟು. ಸೊ ಅದೇ ಥರ ಇನ್ನೆರಡು ಇದ್ದಾರೆ ನೋಡಿ, x² + 2x. ಸೊ ಥರ್ಡ್ ಒನ್ ವೆರಿ ಸಿಂಪಲ್ ಇದೆ, ನಿಮ್ಮ ಮನೇಲಿ ಮಾಡಿದ್ರೆ ಅದನ್ನು. ಸೊ ಸೆಕೆಂಡ್ ಒನ್ ಮಾತ್ರ ನಾನು ಮಾಡ್ತೇನೆ ಇಲ್ಲೇ. ಸೊ ರೇಂಜ್ನಲ್ಲಿ ಏನು ಮಾಡ್ಬೋದು ನಾನು, ಡೊಮೈನು ರೇಂಜ್ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು, ಹೌದಾ. ಸರ್ ವಾಟ್ ಈಸ್ ದ ಡೊಮೈನ್ ಸರ್, ಪ್ರೀವಿಯಸ್ ಒಂದು ಕೇಳ್ಬೋದು ನೀವು. ಹಾಗೆ ಡೊಮೈನ್ ಏನಾಗ್ತದೆ ನಿಮಗೆ ಹೇಳಿದ್ರೆ, x ಗ್ರೇಟರ್ ದೆನ್ 0 ಅಂತ ಹೇಳಿದ್ದೇನೆ. ಸೊ ದಟ್ ಈಸ್ ಡೊಮೈನ್. ಗ್ರೇಟರ್ ದೆನ್ 0 ಓಪನ್ ಇಂಟರ್ವಲ್ 0, ದಟ್ ಈಸ್ ದ ಡೊಮೈನ್. ರೇಂಜ್ ಏನಂತಂದರೆ ಇದು ಬಂತ ಆನ್ಸರ್, -∞, ಓಪನ್ ಇಂಟರ್ವಲ್ -∞, 2. ಸೊ ದಟ್ ಈಸ್ ದ ರೇಂಜ್ ಫಾರ್ ಫಸ್ಟ್ ಒನ್. ಫಿಫ್ತ್ನಲ್ಲಿ ಫಸ್ಟ್ ಒನ್ ಆಯಿತು. ಇನ್ನು ಸೆಕೆಂಡ್ ಒನ್ ನೋಡಿ, ಥರ್ಡ್ ಒನ್ ಏನಿದೆ ನಿಮಗೆ, x ಇಸ್ ಎ ರಿಯಲ್ ನಂಬರ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x. ಸೊ ದಿಸ್ ಒನ್ ಈಸ್ ವಾಟ್, ಐಡೆಂಟಿಟಿ ಫಂಕ್ಷನ್. ಸೊ ಐಡೆಂಟಿಟಿ ಫಂಕ್ಷನ್ ಡೊಮೈನ್ ಏನಾಗಿದೆ, ರಿಯಲ್ ನಂಬರ್. ವಾಟ್ ಅಬೌಟ್ ರೇಂಜ್ ಕೂಡ ರಿಯಲ್ ನಂಬರೇ ಆಗಿರ್ತದೆ. ಇದು ಆಲ್ರೆಡಿ ನಾನು ಹಾಕ್ಸಿದ್ದೀನಿ ಇದನ್ನು ಫಂಕ್ಷನಲ್ಲಿ. ಟೈಪ್ಸ್ ಆಫ್ ಫಂಕ್ಷನ್ ನೋಡಬೇಕಾದಾಗ ನೋಡಿದ್ದೀವಿ, ಸಮ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅದು ತೋರಿಸಿದ್ದೀನಿ ನಿಮಗೆ. ಸೊ ಸೆಕೆಂಡ್ ಒನ್ ನೋಡಿ, ಥರ್ಡ್ ಒನ್ ನೀವು ಮಾಡಿರೋದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x, ಸಿಂಪಲ್ ಇದೆ. ಇನ್ನು ಸೆಕೆಂಡ್ ಒನ್, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² + 2, x² + 2, where x is a real number. x is a real number. x is a real number ಅಂದರೆ ಏನಾಗ್ತದೆ, ಜಸ್ಟ್ x belongs to R ಈ ರೀತಿ ಬರೀಬೋದು, ಓಕೆನಾ. ಸೊ ನೋಡಿ, x ರಿಯಲ್ ನಂಬರ್ ಅಂತ ಹೇಳ್ತಾನೆ, ಹೌದಾ. ಸೊ ಲೆಟ್, ಸೊ x is any real number, ಹೌದಾ, x belongs to R. ಸೊ ಏನು ಹೇಳ್ತಾನೆ ನಾನು, x² + 2 ಅಂತ ಹೇಳ್ತಾನೆ, ಹೌದಾ. ಸೊ ಹಾಗಾದರೆ ಫಸ್ಟ್ ಆಫ್ ಆಲ್,
ಸೊ ಎಕ್ಸ್ ಸ್ಕ್ವೇರ್ ಮಷಿನ್ ಏನಾಗಿರುತ್ತೆ ನಿಮಗೆ, ದಿಸ್ ಇಸ್ ಆಲ್ವೇಸ್ ಗ್ರೇಟರ್ ದನ್ 0. ವಿ ನೋ ದ್ಯಾಟ್. ಹೌದಾ? ಯಾಕಂದರೆ ಎಕ್ಸಿಗೆ ಏನು ನಂಬರ್ ಕೊಡು, ಫಾರ್ ಎನಿ ರಿಯಲ್ ನಂಬರ್. ಹೌದಾ? ಫಾರ್ ಎನಿ ರಿಯಲ್ ನಂಬರ್ ಎಕ್ಸ್ ಸ್ಕ್ವೇರ್ ಯಾವಾಗಲೂ ಏನಾಗುತ್ತೆ ಗ್ರೇಟರ್ ದನ್ 0. ಎಕ್ಸಿಗೆ -2 ಸ್ಕ್ವೇರ್ ಕೊಟ್ಟರೆ ಏನಾಗ್ತದೆ ನಿಮಗೆ, ಸೊ -2 ಇಂಟು -2 +2 ಆಗಿರ್ತದೆ ನಿಮಗೆ. ಹೌದಾ? ಸೊ ಮೈನಸ್ ಕೊಟ್ಟರು ಅಷ್ಟೇ, ಪ್ಲಸ್ ಕೊಟ್ಟರು ಅಷ್ಟೇ, ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಪಾಸಿಟಿವ್ ವ್ಯಾಲ್ಯೂ ಬರ್ತದೆ ನನಗೆ. ಅದಕ್ಕೆ ಮೀನ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಓಕೆ. ಸೊ ಈ ರೀತಿ ಇದ್ದಾಗ ಏನಾಗ್ತದೆ ನಿಮಗೆ, ಇದು ನನ್ನ ಕಂಡೀಷನ್ ಗೊತ್ತು. ಹಾಗಾದರೆ ಆ್ಯಡಿಂಗ್ 2 ಆನ್ ಬೋತ್ ಸೈಡ್, ಎರಡು ಕಡೆ ಏನು ಮಾಡಿ, ಆ್ಯಡಿಂಗ್ 2 ಆನ್ ಬೋತ್ ಸೈಡ್ ಅಂದರೆ ಎರಡು ಕಡೆ ಮಾಡಿ 2ನ ಆ್ಯಡ್ ಮಾಡಿ. ಎರಡು ಕಡೆ 2ನ ಆ್ಯಡ್ ಮಾಡಬೇಕು. ಮೈನಸ್ ಮಾಡಿದ್ರೆ ಎರಡು ಕಡೆ ಮೈನಸ್ ಮಾಡಬೇಕು. ಡಿವಿಷನ್ ಮಾಡಿದ್ರೆ ಎರಡು ಕಡೆ ಡಿವಿಷನ್ ಮಾಡಬೇಕು. ಇದು ರೂಲ್, ಇದು ಲೀನಿಯರ್ ಇನ್ಇಕ್ವಾಲಿಟಿ ರೂಲ್ ಇದು. ಹೌದಾ? ಇದು ನೀವೇನಾದ್ರು ರಾಂಗ್ ಮಾಡಿದ್ರೆ ಅಂತಂದರೆ ಆನ್ಸರ್ ರಾಂಗ್ ಬರ್ತದೆ ಅಷ್ಟೇ. ಸೊ x square plus 2 ಅಂದರೆ ಏನು, f of x. ಹಾಗೆ f of x is greater than or equal to what, 2. ಹೌದು, f of x is what, greater than or equal to 2. ಸೊ f of x is greater than or equal to 2 ಅಂದರೆ y is greater than or equal to 2. ಸೊ y is greater than or equal to 2 ಅಂದರೆ ಏನಪ್ಪ ನೋಡಿ, ಸಾಲ್ವ್ ಫಾರ್ y ಸಾಲ್ವ್ ಮಾಡಿ ಅಂತಂದರೆ ನಥಿಂಗ್ ಬಟ್ ರೇಂಜ್ ಅಂತ. ಯಾಕಂದರೆ ಇದನ್ನು y is equal to f of x ಅಂತ ಹೇಳ್ತೀವಿ. ಸಾಲ್ವ್ ಫಾರ್ x ಮಾಡಿದ್ದೀರಾ ಅಂತಂದರೆ ಅದು ಡೊಮೈನ್ ಅಂತ ಅರ್ಥ. ಗೊತ್ತಿರಲಿಲ್ಲ ನಿಮಗೆ, ಎರಡು ನೆನಪಿಟ್ಕೊಳ್ಳಿ. y is greater than 2, 0 ಇರ್ತದೆ, -1 ಇರ್ತದೆ, ಇಲ್ಲಿ 1 ಇರ್ತದೆ, ಇಲ್ಲಿ 2 ಇರ್ತದೆ. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂತಾನೆ ಅಂದರೆ ಡಾರ್ಕ್ ಮಾಡೋಣ. ಸೊ ಡಾರ್ಕ್ ಮಾಡಿದ್ರೆ ಏನಾಗ್ತದೆ ನಿಮಗೆ, ಅಪ್ ಟು ಈ ರೀತಿ ಇರ್ತದೆ. ಅಂದರೆ ಇನ್ಕ್ಲೂಡಿಂಗ್ 2, ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಇಲ್ಲಿ ಇನ್ಕ್ಲೂಡಿಂಗ್ 2. ಸೊ 2 ಡಾರ್ಕ್ ಮಾಡಿದ್ದೀನಿ, ದಿಸ್ ಒನ್. ಸೊ ಅದೇ ಏನಾಯಿತು, ದೇರ್ ಫೋರ್ ಸೊ ರೇಂಜ್ ಆಫ್ ಎಫ್ ಏನು ಬರ್ತದೆ ನಿಮಗೆ, 2 to infinity, ಓಪನ್, ಕ್ಲೋಸ್ ಎಟ್ ಟು ಓಪನ್ ಎಟ್ ಇನ್ಫಿನಿಟಿ. ಸೊ ದಿಸ್ ಮಷಿನ್ ಪ್ರೊಡ್ಯೂಸ್ ಓನ್ಲಿ this much of real numbers. So close it to open it infinity. ಇದು ನಮಗೆ ರೇಂಜ್ ಮತ್ತು ಡೊಮೈನ್ ಕಂಡುಹಿಡಿಯೋದು. ಓಕೆ. ಸೊ ಇಲ್ಲಿ ನಮಗೆ ಎಕ್ಸಸೈಸ್ ಏನಾಯಿತು, ಸೊ 2.3 ಸೊ ಟೋಟಲಿ ಕಂಪ್ಲೀಟೆಡ್. ಓಕೆ. In next video, so I will solve some more important problems in miscellaneous. ಸೊ ಮಿಸ್ಲೇನಿಯಸ್ ಅಲ್ಲಿ ಸಮ್ ಪ್ರಾಬ್ಲಮ್ಸ್ ಇದಾವೆ, ಅವುಗಳನ್ನು ಸಾಲ್ವ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.